ತರಿದವನು ಸೊಳ್ಳೆ ಕಾಟ ಸಾಲದು ಅಂತ ಗೊರಕೆ ಬೇರೆ ಜೋರಾಗಿ ಹೊಡಿತಾ ಇದ್ದಾನೆ. ಮೈಕೆ ಬೇಡ, ಇಡೀ ಊರೇ ಕೇಳಿಸ್ತಿದೆ. ಇವನ್ ಜೊತೆ ಎಣಗಕ್ಕಾಗಲ್ಲ. ದಿನ ಪೂರ್ತಿ ಕೆಲಸ, ರಾತ್ರಿ ನೆಮ್ಮದಿಯಾಗಿ ಮಲ್ಗೋಣ ಅಂದ್ರೆ ಇವನ್ ಗೊರಕೆ ಕಾಟ. ನರ್ಕ ಆಗೋಗಿದೆ ನನ್ನ ಜೀವನ. ಸೀರೆ ಮೇಲೆ ನಮೂನ್ ಚೀಟಿ ನೋಡ್ಬಿಟ್ರ, ಅದನ್ನ ಮೊದಲು ಯೋಚನೆ ಮಾಡ್ಲಿಲ್ವಲ್ಲ, ಅದನ್ನ ಮುಂಚೆನೆ ತೆಗೆದು ಕೊಡಬೇಕಿತ್ತು. ಬಾಲ ಬಾಲ ನನ್ನ ಟೆನ್ಷನ್ ನನಗೆ. ಅಜ್ಜಿ ಅತ್ತೆ ಯಾರು ಆ ಚೀಟಿನ ನೋಡದೇ ಇದ್ರೆ ಸಾಕಪ್ಪ ದೇವ್ರೆ. ಇವನೇನು ಆ ಚೀಟಿ ಬಗ್ಗೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದಾನೆ? ಕನ್ಸಲ್ಲೂ ಅದನ್ನೇ ಕನ್ವರ್ಸ್ತಾ ಇದ್ದಾನಲ್ಲ. ಸೀರೆ ವಿಷಯದಲ್ಲಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿದೆ? ಬಾಲ ಏನೋ ಮುಚ್ಚಿಡ್ತಾ ಇದ್ದಾನೆ. ನಾನು ಅನ್ಕೊಂಡಂಗೆ ಏನೂ ಇಲ್ಲ. ಅದೇನು ಅಂತ ತಿಳ್ಕೋಬೇಕು. ಅವನ ಬಗ್ಗೆ ಕಂಪ್ಲೇಂಟ್ ಅಷ್ಟೇನಾ ಇರೋದು? ಬೇರೇನೂ ಇಲ್ವಾ? ಒಳ್ಳೆ ವಿಷಯ ಅಷ್ಟೇ. ಅದಕ್ಕೆ ಅವನ ಬಗ್ಗೆ ಹೇಳಕ್ ಇನ್ನೇನಿದೆ? ನನ್ಗೇನು ಗೊತ್ತಿಲ್ಲಪ್ಪ. ಅವನು ಒಳ್ಳೆ ಮನುಷ್ಯ ಅಷ್ಟೇ ಅಷ್ಟೇ ನನಗೂ ಗೊತ್ತಿರೋದು. ಸುಮ್ಮನೆ ಕೇಳ್ದೆ. ರಾಕಿ ತುಂಬಾ ಒಳ್ಳೆ ಹುಡುಗ, ತುಂಬಾ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಇದ್ದಾನೆ. ನಿನ್ನ ಹತ್ರ ಹೇಳ್ಕೊಂಡಿದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವನ ಜೀವನಕ್ಕೆ ಅದು ತುಂಬಾ ಮುಖ್ಯ. ಮೊದಲು ಅವನು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು. ಅದಕ್ಕೆ ಅವನು ಅಷ್ಟು ಡೆಡಿಕೇಟೆಡ್ ಆಗಿರೋದು. ಅದು ನನಗೆ ಗೊತ್ತಿದೆ. ಅದಕ್ಕೆ ಯಾಕೆ ನಾನೇನಾದರೂ ಅವನಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ನಾ? ನೀನು ಅವನಿಗೆ ತೊಂದರೆ ಕೊಡ್ತಿದ್ಯಾ? ಚೇಚೆ, ಹಾಗೇನಿಲ್ಲ. ಅದಕ್ಕೆ ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೆ. ಅವನೇನೂ ಹೇಳಿಲ್ಲ, ಹಾಗಂತ ನೀನು ಅವನಿಗೆ ತೊಂದರೆ ಕೊಡೋದಕ್ಕೆ ಹೋಗ್ಬೇಡ. ಅವನು ಹೇಳ್ಕೊಟ್ಟಿದ್ದನ್ನ ಶ್ರದ್ಧೆಯಿಂದ ಕಲಿ. ಜಾಸ್ತಿ ಟೈಮ್ ತಗೊಳ್ಳೋದಕ್ಕೆ ಹೋಗ್ಬೇಡ. ಬೇಗ ಕಲಿತು ಅವನಿಗೂ ಸ್ವಲ್ಪ ಫ್ರೀ ಟೈಮ್ ಸಿಗೋ ಥರ ಮಾಡು. ಅವನಿಗೆ ಟೈಮಲ್ಲಿ ಫೋಕಸ್ ತುಂಬ ಮುಖ್ಯ. ಓಕೆ ಅದಕ್ಕೆ. ಅದಕ್ಕೆ ಯಾವತ್ತೂ ನನ್ನ ಹತ್ರ ಈ ಥರ ಮಾತಾಡಿದವರೇ ಅಲ್ಲ. ಇವತ್ತು ಯಾಕೆ ಹೀಗೆ ಮಾತಾಡಿದ್ರು? ಐ ಥಿಂಕ್ ಸಮಥಿಂಗ್ ಮಸ್ಟ್ ಬಿ ರಾಂಗ್. ಬಾ, ಎಷ್ಟು ರುಚಿಯಾಗಿದೆ ಗೊತ್ತಾ ಜಾನಕಿ. ನಿನ್ನ ಕೈ ರುಚಿ ತಿಂದೆ ನನ್ನ ನಾಲ್ಗೆ ಎಲ್ಲ ಮರಗಟ್ಟೋಗಿತ್ತು. ನಾನು ಹೇಳಿದೆ ತಾನೇ ಹೋಗಬೇಡಿ ಅಂತ, ಆದರೂ ಹೋದ್ರಿ. ಈಗ ಈ ಮಾತು ಹೇಳ್ತಿದ್ರಿ. ನಾನು ಅಲ್ಲಿ ಹೋಗಿದ್ದಕ್ಕೆ ಅಲ್ವೇನೆ ಅಲ್ಲಿರೋ ವಿಷಯ ಎಲ್ಲ ಗೊತ್ತಾಗಿದ್ದು. ಪಾಪ ನಮ್ಮ ದಿವ್ಯಾ, ಅವಳು ಇಷ್ಟಪಟ್ಟಾಗೆ ಶ್ರೀಮಂತನೇನೋ ಮದುವೆ ಆಗಿದ್ದಾಳೆ. ಆದರೆ ಅದನ್ನು ಅನುಭವಿಸೋ ಯೋಗ ಬಂದಿಲ್ಲ ನೋಡು. ಯೋಗ್ಯತೆ ಇದ್ರೆ ಯೋಗ ತಾನಾಗೆ ಬಂದಿರೋದು. ಸುಮ್ಮನಿರೇ, ಮತ್ತೆ ಅವಳನ್ನ ಬೈಯೋಕ್ಕೆ ಶುರು ಮಾಡಬೇಡ. ಅದು ಬಿಡಿಯತ್ತೆ, ಅಲ್ಲೇನಾಯ್ತು ಅಂತ ಹೇಳಿ. ಇಷ್ಟಾಯ್ತು ನೋಡು. ನಿಜವಾಗ್ಲೂ ಆ ಬಾಲ ಅಷ್ಟೊಂದು ಶ್ರೀಮಂತನ? ನೀವು ಸರಿಯಾಗಿ ವಿಚಾರಿಸ್ತೀರ ತಾನೆ? ಎಲ್ಲ ವಿಚಾರಿಸ್ದೆ.
ಬಾಲ ಈ ಪರಿಸ್ಥಿತಿಗೆ ಬಂದಿರೋದು ನಮ್ಮ ದಿವ್ಯನ ಕಾರಣದಿಂದಲೇ ಅಂತೆ. ದಿವ್ಯನ ಮದುವೆ ಆಗಲಿಲ್ಲ ಅಂದಿದ್ರೆ ಅವನು ಅವನ ಅಪ್ಪನ ಜೊತೆ ಸುಖವಾಗಿರ್ತಾ ಇದ್ದಂತೆ. ನೀವೇನೇ ಹೇಳಿದ್ರು ನಂಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ ಅತ್ತೆ. ಅಲ್ಲ ಜಾನಕಿ, ಅವ್ನು ಕುಬೇರ ಅಲ್ಲದೆ ಹೋಗಿದ್ದಿದ್ರೆ ನಿನ್ನ ಮಗಳು ಅವನ್ನ ಮದುವೆ ಮಾಡ್ಕೋತಾ ಇದ್ಲಾ? ಅಷ್ಟು ತಲೆ ಇಲ್ವಾ ಜಾನಕಿ ನಿನಗೆ? ಅದು ಬಿಡು, ಅಲ್ಲೊಂದು ಬಾಕ್ಸ್ ಇದೆ, ತಗೊಂಡ್ ಬಾ. ಅಮ್ಮ ತಾಯಿ, ನೀನು ಹೆಲ್ಪ್ ಏನು ಬೇಡ, ಐ ಆಮ್ ಗುಡ್. ಯಾಕೆ ಬ್ಲೇಸರ್ ಹಾಕೋ ನೆಪದಲ್ಲಿ ನನಗೆ ಹೇಳ್ದು ಬೀಳ್ಸಿ ಅದನ್ನ ರಿತು ನೋಡಿ ಎಡವಟ್ಟಾಯ್ತಲ್ಲ, ಅದನ್ನ ತಿರ್ಗಾ ಮಾಡಬೇಕು ಅನ್ಕೊಂಡಿದ್ಯಾ? ದಿನ ಅದನ್ನೇ ಮಾಡೋದಕ್ಕಾಗುತ್ತಾ? ಇವತ್ತು ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ. ಅದನ್ನೇ ಬೇಡ ಅಂದಿದ್ದು. ಅಯ್ಯ ಹೋಗ್ಲಿ ಬಿಡು ಅಮಲ್ ಬೇಬಿ, ನೀನ್ ತುಂಬಾ ಹೆದರ್ಕೋತೀಯ, ನಾನೇ ನಿನ್ನ ಬೀಳ್ಸಲ್ಲ. ಈ ವಿಚಾರದಲ್ಲಿ ಯಾರನ್ನ ನಂಬಿದ್ರು ನಿನ್ನನ್ನು ಮಾತ್ರ ನಾನು ನಂಬಕ್ಕಾಗಲ್ಲ. ಆದ್ರೆ ನೀನ್ ಹೈಯೆಸ್ಟ್ ನಂಬೇಕಾಗಿರೋದೆ ನನ್ನನ್ನ. ಯಾಕೆ? ನಾನ್ ನಿನ್ ಸಖಿವಾರಿ ಅಲ್ವಾ, ಅದಕ್ಕೆ. ಅದು ಒಂದ್ ಶಬ್ದ ಹೇಳ್ಕೊಟ್ಟು ತುಂಬಾ ತಪ್ಪು ಮಾಡಿದೆ. ಇವಾಗ ನೋಡು, ಯಾವಾಗ್ಲೂ ಅದೇ ಶಬ್ದ ಹೇಳ್ತೀಯ. ಅದನ್ನ ಹೇಳ್ಕೊಟ್ಟು ನೀನ್ ಒಳ್ಳೆ ಕೆಲಸ ಮಾಡಿದೆ. ಹೌದು, ನಾನು ಕೇಳೋದನ್ನೇ ಮರ್ತ್ಬಿಟ್ಟೆ. ಆಫೀಸಲ್ಲಿ ಊಟ ಎಲ್ಲ ಹೇಗಿರುತ್ತೆ? ಚೆನ್ನಾಗಿರುತ್ತಾ? ಊಟ ಪರವಾಗಿಲ್ಲ, ಅಷ್ಟೊಂದೆಲ್ಲ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಇವತ್ತು ಅಲ್ಲೆಲ್ಲಾದ್ರೂ ಹೋಟೆಲ್ ತಿಂತೀನಿ. ಅಯ್ಯೋ ವಿಧಿಯೇ, ಸತ್ಯನ್ ಗಂಡ ಸತ್ಯ ಇನ್ನು ಜೀವಂತವಾಗಿರುವಾಗ ಆಚೆ ತಿನ್ನೋದ? ನೋ ನೋ ನೋ. ಹಲೋ, ಈ ಓವರ್ ಆಕ್ಟಿಂಗೇ ಬೇಡ. ಏನ್ ವಿಷಯ ಅಂತ ಹೇಳು. ವಿಷಯ ಇಷ್ಟೇ, ನಿನ್ಗೋಸ್ಕರ ಕ್ಯಾರಿಯರ್ ರೆಡಿ ಆಗಿದೆ, ಅದನ್ನ ತಗೊಂಡು ಹೋಗು, ಆಚೆ ತಿನ್ಬೇಡ. ಇದನ್ ಹೇಳಕ್ಕೆ ಇಷ್ಟೊಂದು ಡ್ರಾಮಾನ? ಡ್ರಾಮಾ ಸತ್ಯ, ಲೇಟ್ ಆಗ್ತಾ ಇದೆ. ಬಂದೆ 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 ಬಂದೆ. ತಗೋ. ಥ್ಯಾಂಕ್ ಯು. ಇದ್ರಲ್ಲಿ ನಿನ್ಗೆ ಏನ್ ಇಷ್ಟನೋ ಅದೇ ಇದೆ, ಫುಲ್ಲು ತಿನ್ಬೇಕು, ಉಳಿಸ್ಬಾರ್ದಾಯ್ತಾ? ಸರಿ ಮೇಡಮ್. ಏನ್ ಬರೀ ಸರಿ, ಫುಲ್ ತಿಂದು ಖಾಲಿ ಡಬ್ಬದ ಫೋಟೋ ಕಳಿಸ್ಬೇಕು. ಇದ್ಯಾವ ರೂಲ್ಸು? ನಂದೇ ರೂಲ್ಸು. ಆಫೀಸ್ಗೆ ಹೋಗಿ ಕೆಲಸ ಮಾಡ್ತಾ ಇದ್ಯಾ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೇಕು. ತಿಂತೀನಿ. ನಿನ್ ಯಾಕೆ ನನ್ ಮೇಲೆ ಅಷ್ಟೊಂದು ಅನುಮಾನ? ಅನುಮಾನ ಅಂತಲ್ಲ, ದಡ್ಡ ನೀನು. ಆ ನೆಪದಲ್ಲಾದ್ರೂ ನನ್ನ ನೆನಪಾಗ್ಲಿ ಅಂತ ಮೊದಲೇ ಹೋದಲ್ಲೇ ಕಳ್ದೋಗ್ತೀಯ, ಅದಕ್ಕೆ ಈ ಐಡಿಯಾ ಮಾಡಿರೋದು. ತುಂಬಾ ತಲೆ ಓಡಿಸ್ಬೇಡ, ಏನಾದ್ರೂ ಆರ್ಗ್ಯಾನಿಕ್ ಆಗಿ ಆಗ್ಬೇಕು. ಅದ್ ಬಿಟ್ಟು ಈ ತರ ಬಾಕ್ಸ್ ಕೊಟ್ಟು ನೆನ್ಪು ಮಾಡ್ಕೊಂತ ಹೇಳೋದಲ್ಲ. ನೀನ್ ಬಿಡು, ಆಫೀಸಿಗೆ ಹೋದ್ಮೇಲೆ ಹೆಂಡತಿ ನೆನಪೇ ಆಗಲ್ಲ. ದಿನಕ್ಕೆ ಒಂದ್ಸತಿನಾದ್ರೂ ಫೋನ್ ಮಾಡಿ ಏನ್ ಮಾಡ್ತಾ ಇದೀಯಾ, ಹೇಗಿದ್ಯಾ ಅಂತಾನೂ ಕೇಳಲ್ಲ. ಸತ್ಯ, ನೀನ್ ಏನೇನೋ ಅನ್ಕೋಬೇಡ, ನನ್ಗೆ ನಿನ್ನೇನ್ ಬರ್ದೇ ಇರುತ್ತಾ? ಕಿರಿಕ್ ರಾಣಿ ನೀನು, ನೀನ್ ಮರೆಯಕ್ಕಾಗತ್ತಾ? ಅದು ನೆನ್ನೆ ಫಸ್ಟ್ ಡೇ ಅಲ್ವಾ, ಟೆನ್ಷನ್ನು, ವರ್ಕ್ ಲೋಡು, ಅದಕ್ಕೆ ನಿನಗೆ ಫೋನ್ ಮಾಡೋಕ್ಕಾಗಲಿಲ್ಲ. ಅಷ್ಟೇನಾ? ಪರವಾಗಿಲ್ಲ ಬಿಡು, ಇವತ್ತು ಮರಿಬೇಡ, ಫೋನ್ ಮಾಡು. ಅದೇ ನಾನು ಫೋನ್ ಮಾಡೋದು. ಅಷ್ಟೊಂದು ನೆನಪಾದ್ರೆ ನೀನು ಫೋನ್ ಮಾಡ್ಬೋದಪ್ಪ. ಮಾಡ್ಬೋದು, ಆದ್ರೆ ನಾನು ಫೋನ್ ಮಾಡಿದಾಗ ನೀನ್ ಬ್ಯುಸಿ ಇದ್ದು ಫೋನ್ ತೆಗಿಲಿಲ್ಲ ಅಂದ್ರೆ ಆಗ ನನಗೆ ಬೇಜಾರಾಗಲ್ವಾ, ಅದಕ್ಕೆ ಮಾಡೋದಿಲ್ಲ. ಈಗ ಹೇಳಿದ್ಯಲ್ಲ, ನೀನ್ ಆಫೀಸ್ಗೆ ಹೋದ್ರು ಇನ್ಮೇಲಿಂದ ಫೋನ್ ಮಾಡ್ತಾನೆ ಇರ್ತೀನಿ, ತಲೆನೇ ಕೆಡಿಸ್ಕೋಬೇಡ. ನೀನು ಫೋನ್ ಮಾಡು, ನಾನು ಫ್ರೀ ಇದ್ರೆ ಮಾತ್ರ ನಿನ್ನ ಫೋನ್ ರಿಸೀವ್ ಮಾಡ್ತೀನಿ. ವರ್ಕ್ ಲೋಡ್ ಬ್ಯುಸಿ ಇರ್ತೀನಿ. ಆಮೇಲೆ ಅದಕ್ಕೂ ತಲೆ ತಿನ್ಬಾರ್ದು. ಆಯ್ತು. ಇವಾಗೇನು ಆಫೀಸ್ಗೆ ಹೋಗಕ್ ಬಿಡ್ತೀವೋ ಅಥವಾ ಇಲ್ಲೇ ಮಾತಾಡ್ಸ್ಕೊಂಡು ನಿಲ್ತೀವೋ? ಹೌದು, ಆಫೀಸಿಗೆ ಲೇಟ್ ಆಗಬಾರ್ದು, ಹೊರಡು. ಸರಿ, ಆಯ್ತು. ಅಮಲ್ ಬೇಬಿ, ಇವನು ಉದ್ಧಾರ ಆಗೋದಕ್ಕೆ 4G ಅಲ್ಲ 10Gನೇ ಬರಬೇಕು ಅನ್ಸುತ್ತೆ. ಏನು ಮಾಡೋದಪ್ಪ ಇಲ್ಲಿ, ಮಾಡೋಕ್ಕೇನೋ ಕೆಲಸನೂ ಇಲ್ಲ.
ಇಲ್ಲಿ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು? ಸತ್ಯ ಫೋನ್ ಮಾಡಿದಾಗೆಲ್ಲ ನಾನು ಬ್ಯುಸಿ ಇದ್ದೀನಿ ಅಂತ ಜಂಬ ಬೇರೆ ಕೊಚ್ಕೋತೀನಿ. ಅಯ್ಯೋ, ಅವಳಿಗೇನಾದರೂ ನಾನು ಈ ಥರ ಕೆಲಸ ಇಲ್ಲದೆ ಓತ್ಲಾ ಹೊಡಿತಾ ಇದ್ದೀನಿ ಅಂತ ಗೊತ್ತಾಗೋದ್ರೆ ಜೀವನ ಪೂರ್ತಿ ಸಾಕಾಗೋಷ್ಟು ರೇಗಿಸಿ ಹಾವಳಿ ಇಟ್ಬಿಡ್ತಾಳೆ. ಓಹ್, ಯಾರು ಗೊತ್ತಾದರೂ ಅವಳಿಗೆ ಮಾತ್ರ ಗೊತ್ತಾಗಬಾರ್ದು. ಹಲೋ ಹಲೋ ಸರ್, ರಾಮಚಂದ್ರ ಸರ್ ಅವರು ನಿಮಗೆ ಅಂತಾನೆ ಒಬ್ರು ಪರ್ಸನಲ್ ಅಸಿಸ್ಟೆಂಟ್ನ ಅಪಾಯಿಂಟ್ ಮಾಡಿದ್ದಾರೆ. ಅವ್ರು ಬಂದಿದ್ದಾರೆ. ಒಳಗಡೆ ಕಳಿಸ್ಲಾ ಸರ್? ಯಾ ಶೋರ್, ಕಳ್ಸ್ಕೊಡಿ. ಸರಿ ಸರ್. ಅಪ್ಪ ಹೇಳಿದ ಕೆಲಸ ಎಷ್ಟು ಚಾಚು ತಪ್ಪದೇರಂಗೆ ಮಾಡ್ತಾರೆ. ಈ ವಯಸ್ಸಲ್ಲೂ ಅವ್ರಿಗೆ ಎಷ್ಟು ಪಂಕ್ಚುಯಾಲಿಟಿ, ಎಷ್ಟು ಟೈಮ್ ಸೆನ್ಸು. ಅಪ್ಪ, ಯು ಆರ್ ಆಕ್ಚುಲಿ ವೆರಿ ಗ್ರೇಟ್. ಹೌದು, ಅಪ್ಪ ನನಗೆ ಅಂತ ಯಾರನ್ನ ಅಪಾಯಿಂಟ್ ಮಾಡಿರ್ಬೋದು? ಹಾಗಿದ್ರೆ ಈ ಶೂಟ್ ಔಟ್ ಕಾರ್ತಿಕ್ ಮೇಲೇನಾ? ಎಸ್, ಕಾರ್ತಿಕ್ ಆಫೀಸಿಂದ ದೂರ ಇದ್ದಷ್ಟು ನಮಗೆ ಲಾಭ ಸುಹಾಸ್. ಅವನು ಆಫೀಸ್ನ ಟೇಕ್ ಓವರ್ ಮಾಡಿದ್ರೆ ಆಮೇಲೆ ನಮಗುಳಿಗಾಲ ಇರೋದಿಲ್ಲ. ಅದಕ್ಕೆ ನಾನು ಕರೆಕ್ಟಾಗಿರೋ ಬುಲೆಟ್ನ ಟ್ರಿಗರ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಕಾರ್ತಿಕ್ ಅನ್ನೋ ದಾಳ ಆಫೀಸಿಂದ ಉರುಳೋಗ್ಬಿಡ್ಬೇಕು. ಏನ್ ಡಾರ್ಲಿಂಗ್, ನೀನು ಹೇಳೋದು ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ. ಬಿ ಸೀರಿಯಸ್ ಸುಹಾಸ್. ಸೀರಿಯಸ್ಸಾ? ನಾನು ಸೀರಿಯಸ್ ಆಗಲ್ಲಪ್ಪ, ಯಾಕಂದ್ರೆ ನಮ್ಮ ತಾತ ಹೋಗಿದ್ದೆ ಸೀರಿಯಸ್ ಆಗಿ. ಸುಹಾಸ್, ಜೋಕ್ ಡಾರ್ಲಿಂಗ್, ಜಸ್ಟ್ ಜೋಕ್, ಸೀರಿಯಸ್ ಆಗ್ಬೇಡ. ಹೌದು, ನೀನು ನೆನ್ನೆ ಏನೋ ಮಾಡ್ತೀಯ ಅಂತ ಹೋದೆಯಲ್ಲ, ಏನ್ ಮಾಡಿದೆ? ಏನಿಲ್ಲ, ನಾನು ನಿನ್ನೆನೂ ಈ ಕೆಲಸ ಮಾಡ್ಬೋದಾಗಿತ್ತು. ಆದರೆ ಕಾರ್ತಿಕ್ ಆಫೀಸಿಗೆ ಎಂಟರ್ ಆಗಿದ್ದ ಫಸ್ಟ್ ಡೇನೇ ಇದೆಲ್ಲ ಆಗಿದ್ದಿದ್ರೆ ನಮ್ಮ ಅಪ್ಪಂಗೆ ಅವನ ಮೇಲೆ ಸಿಂಪತಿ ಬಂದ್ಬಿಡ್ತಾ ಇತ್ತು. ಅದಕ್ಕೆ ನಿನ್ನೆ ಪ್ಲ್ಯಾನ್ ಮಾಡೋದ್ರ ಬದಲು ಅದನ್ನು ಇವತ್ತು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಇದು ಪ್ಲಾನ್ ಅಂದ್ರೆ ನಿನ್ನ ತಲೆ ಸೂಪರ್ ಡಾರ್ಲಿಂಗ್, ಸೂಪರ್. ಬಟ್ ಮನೇಲೇ ಇದ್ದಿದ್ದಕ್ಕೆ ದೊಡ್ಡ ಆಪರ್ಚುನಿಟಿ ಸಿಕ್ತು. ಈ ಸಲ ನಾನು ಆ ಸತ್ಯ ಕಾರ್ತಿಕ್ ಇಬ್ಬರ ಮೇಲೂ ಒಟ್ಟಿಗೆ ಅಟ್ಯಾಕ್ ಮಾಡ್ತಿದ್ದೀನಿ. ಅದೇ ಹೇಗೆ? ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್ ಸುಹಾಸ್. ಇವತ್ತು ಈ ಕೀರ್ತನ ಆಫೀಸ್ಗೆ ಹೋಗ್ತಾ ಇದ್ದಾಳೆ. ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಗೊತ್ತಾಗತ್ತಲ್ಲ. ಪಾಪ ಕಣ, ಅಕ್ಕ ಬಂಡು ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದಾಳೆ. ನೀನ್ ನೋಡಿದ್ರೆ ಫೋನ್ ಕಟ್ ಮಾಡ್ಬಿಟ್ಟೆ, ಅವಳು ಫೀಲ್ ಆಗಲ್ವಾ? ಫೀಲ್ ಗಿಲ್ಲೆಲ್ಲ ಮಾಡ್ಕೊಂಡಿರಲ್ಲ ಕಣೋ. ಬೇಕಿದ್ರೆ ಇನ್ನೊಂದೆರಡು ಮಾತು ಜಾಸ್ತಿ ಬೈದಿರ್ತಾಳೆ. ಅಕ್ಕ ಬಾಳು ಇಷ್ಟೊಂದು ಪ್ರೀತಿಯಿಂದ ನಿನ್ನ ಹತ್ರ ಮಾತಾಡ್ತಿರೋದು ನೋಡಿದ್ರೆ ನಂಬಕ್ಕೆ ಆಗ್ತಿಲ್ಲ ಕಣೋ. ನಿಜವಾಗ್ಲೂ ತುಂಬಾ ಬದಲಾಗಿದ್ದಾಳೆ. ನೀನು ತುಂಬಾ ಪ್ರೀತಿಸ್ತಿದ್ದಾಳೆ ಕಣೋ. ಪ್ರೀತಿನ ಒಂದ್ಸತಿ ಮನೆಗೆ ಬಂದು ನೋಡು, ಯಾವಾಗ್ಲೂ ಜಗಳ ಆಡ್ತಾ ಇರ್ತಾಳೆ. ಹೆಣ್ಮಕ್ಳು ಜಗಳ ಆಡೋದೆ ಎವಿ ಲವ್ ಇದ್ದಾಗ ಅಂತ ದೊಡ್ಡವ್ರು ಹೇಳಿಲ್ವಾ? ಅಷ್ಟಕ್ಕೂ ಸತ್ಯನ ನೀನು ಹಿಂಗೆಲ್ಲ ಅವಾಯ್ಡ್ ಮಾಡೋದು ತಪ್ಪು ಕಣ. ನೀನು ಇವತ್ತೆಲ್ಲ ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ಬಂದು ಕುತ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ಕಾರಣನೇ ಸತ್ಯ, ಅದನ್ನ ಮರಿಬೇಡ. ಅವಳನ್ನ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಬಾಮೈದ. ಆದ್ರೆ ಸತ್ಯ ಹೀಗೆಲ್ಲ ಮಾತಾಡಿದಾಗ ಅವಳಿಗೆ ಏನು ಉತ್ತರ ಕೊಡಬೇಕು, ಅವಳನ್ನ ಹೇಗೆ ಫೇಸ್ ಮಾಡೋದು ಅಂತಾನೆ ನನ್ಗೆ ಗೊತ್ತಾಗಲ್ಲ. ಹೇಗೆ ಅಂದ್ರೆ, ಈಗ ಅವಳು ನಿನ್ ಜೊತೆ ಹೇಗಿದ್ದಾಳೋ ಹಾಗೆ ನೀನು ಅವಳ ಜೊತೆ ಇದ್ರೆ ಆಯ್ತಪ್ಪ, ಅದೇನು ಭ್ರಮಿದ್ಯೇನಾ? ಹಂಗಲ್ಲ ಬಾಮಿ. ನಾನು ಸತ್ಯನ್ ನೋಡ್ದಾಗೆಲ್ಲ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಅಂತ ಅನ್ಸುತ್ತೆ. ಅವಳು ಯಾವಾಗ್ಲೂ ಖುಷಿಯಾಗಿರೋ ಥರ ಏನಾದರೂ ಮಾಡಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ತಾನೇ, ಅವ್ರ ಹುಡುಗರಿಗೆ ಫೋನ್ ಮಾಡ್ಬಿಟ್ಟು ಐಡಿಯಾ ಕೇಳು. ಅವಳಿಗೆ ಖುಷಿ ಆಗೋ ಥರ ಏನ್ ಮಾಡ್ಬೋದು ಅಂತ ಕೇಳು. ಅವರೇ ಒಂದು 10 ಐಡಿಯಾ ಕೊಡ್ತಾರೆ. ಅದ್ರಲ್ಲಿ 1-2 ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕು, ಅಕ್ಕ ಬಂದು ಫುಲ್ ಕಳೆದೋಯ್ತಾರೆ. ಕರೆಕ್ಟು. ಸತ್ಯನ್ ಹುಡುಗರಿಗೆ ಮಾತ್ರ ಅವಳು ಸರಿಯಾಗಿ ಗೊತ್ತಿರೋದು. ಕಾಲ್ ಮಾಡು ಮತ್ತೆ. ಇತ್ತೀಚೆಗೆ ನಮ್ಮ ಗ್ಯಾರೇಜು ಒಳ್ಳೆ ಗುಜ್ರಿ ತರ ಆಗೋಗಿದೆ. ಎಲ್ಲಿ ನೋಡು ಬರೀ ಕಸಾನೆ. ಯಾರಪ್ಪ ಇದು ಅಭಿಮಾನಿಗಳು ಕೆಲಸ ಮಾಡಕ್ಕೂ ಬಿಡಲ್ವಾ? ಓ ಬೇಬಿ ಬಾವಾ, ಅಲ್ಲೋ ಬೇಬಿ ಬಾವಾ. ಏಯ್,
ಏನೋ ಇದು ಬೇಬಿ ಬಾವ ಅನ್ಕೊಂಡು, ನಿನಗೆ ಬೇಕಿದ್ರೆ ಜಸ್ಟ್ ಬಾವ ಅನ್ನು ಸಾಕು. ಆಯ್ತು ಬೇಬಿ ಬಾವ, ಜಸ್ಟ್ ಬಾವ. ಆಕ್ಚುಲಿ ನಾನೇ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡ್ಬಿಟ್ರಿ. ಮನ್ಸಕ್ಕೆ ತುಂಬಾ ಖುಷಿ ಆಯ್ತು. ಯಾಕೆ, ಏನ್ ವಿಷಯ? ನಾಡಿದ್ದು ಒಂದಿನ ಸತ್ಯನ ನೀವು ಇಲ್ಲಿ ಕಳ್ಸ್ಕೊಡ್ಬೇಕು. ಹೌದಾ? ಯಾಕೆ, ಏನ್ ವಿಶೇಷ? ಏಕೆ ನಿಮಗ್ ಗೊತ್ತಿಲ್ವಾ? May I come in, sir? ಅಕ್ಕ, ನೀನಾ? ಏನಕ್ಕ ಇದು ಪರ್ಮಿಷನ್ ಎಲ್ಲ ಕೇಳ್ಕೊಂಡು? ಬಾಕ, ಕೂತ್ಕೋ. ಅಕ್ಕ ತಮ್ಮ ಏನಿದ್ರು ಮನೆಯಲ್ಲಷ್ಟೇ ಕಾರ್ತಿಕ್, ಇಲ್ಲಿ ನೀನ್ ನಮ್ಮೆಲ್ಲರಿಗೂ ಬಾಸ್. ಅದು ಬರೀ ಡೆಸಿಗ್ನೇಷನ್ ಮಾತ್ರ ಅಕ್ಕ. ಇನ್ನು ನಾನು ಆಫೀಸ್ದು ಯಾವ ಜವಾಬ್ದಾರಿನೂ ವಹಿಸ್ಕೊಂಡೇ ಇಲ್ಲ. ಅದು ಆಗತ್ತೆ ಬಿಡು. ಎನಿವೇ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನಿನ್ನನ್ನ ಈ ಚೇರಲ್ಲಿ ನೋಡ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ. ಫೈನಲಿ ಯು ಮೇಡ್ ಇಟ್ ಹ್ಯಾಪನ್ ಅಂಡ್ ಮೈ ಡ್ರೀಮ್ಸ್ ಕಮ್ ಟ್ರೂ. ಕಂಗ್ರ್ಯಾಚುಲೇಷನ್ಸ್ ಕಾರ್ತಿಕ್. ಥ್ಯಾಂಕ್ಸ್ ಅಕ್ಕ. ಅದು ಸರಿ, ನೀನೇನು ಆಫೀಸಿಗೆ ಬಂದ್ಬಿಟ್ಟಿದ್ಯಾ? ಯಾಕೆ, ನೀನ್ ಬರ್ತಿದ್ಯಾ ಅಂತ ನಾನ್ ಬರಬಾರ್ದಾ? ಅಯ್ಯೋ, ನಾನು ಯಾವಾಗ ಹಾಗೆ ಹೇಳ್ದೆ? ನೋಡಕ್ಕ, ಇದು ಅಪ್ಪ ಕಟ್ಟಿರೋ ಕಂಪ್ನಿ. ನಾನು ನೀನು ಇಬ್ರು ಸೇರಿ ಈ ಕಂಪ್ನಿನ ಮುನ್ನಡೆಸ್ಬೇಕು. ನನ್ಗೆ ಈ ಪ್ರೋಸೆಸ್ಸಲ್ಲಿ ನೀನೇ ಹೆಲ್ಪ್ ಮಾಡಬೇಕು. ಯಾಕಂದ್ರೆ ನನ್ಗಿಂತ ಮುಂಚೆ ಈ ಕಂಪ್ನಿಗೆ ಎಂಟರ್ ಆದವಳು ನೀನೇ. ಯು ಡೋಂಟ್ ವರಿ ಅಬೌಟ್ ಇಟ್. ನನ್ನ ಸಪೋರ್ಟ್ ನಿನಗೆ ಯಾವಾಗಲೂ ಇರುತ್ತೆ. ಬೈ ದ ವೇ ಕಾರ್ತಿಕ್, ಇಷ್ಟು ದಿನ ಲಾಜಿಸ್ಟಿಕ್ಸ್ಗೆ ಸೈನಿಂಗ್ ಅಥಾರಿಟಿ ನಾನಾಗಿದ್ದೆ. ಇವಾಗ ನೀನು ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಓ ಹೌದಾ? ಸರಿ, ಏನು ಕೆಲಸ? ನಿನ್ನ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಬೇಕು ಕಾರ್ತಿಕ್. ಅಕ್ಕ, ಮಂಜ ನಿನಗೆ ಗೊತ್ತಿರೋನೆ. ಮೋರ್ ಓವರ್ ಅವನು ಇವಾಗ ನನ್ನ ಪರ್ಸನಲ್ ಸೆಕ್ರೆಟರಿ. ಸೊ ಪರವಾಗಿಲ್ಲ, ಹೇಳು. ಬಮೇದ, ನಾನು ಆಚೆ ಇರ್ತೀನಿ, ನೀವು ಮಾತಾಡ್ಕೊಳ್ಳಿ. ಬೇಡ, ನೀನು ಇಲ್ಲೇ ಇರು. ಎನಿವೇ ಕಾರ್ತಿಕ್, ಇದರಲ್ಲಿ ಕೊಟೇಶನ್ಸ್ ಎಲ್ಲ ಇದೆ. ಎಲ್ಲನೂ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಯಾವ್ದು ನಿನಗೆ ಸರಿ ಅನ್ಸುತ್ತೋ ಅದನ್ನು ಅಪ್ರೂವ್ ಮಾಡು. ಇಷ್ಟು ಹೇಳಕ್ಕೆ ಅವನು ಯಾಕಕ್ಕ ಆಚೆ ಕಳಿಸ್ಬೇಕಾಗಿತ್ತು? ಕೆಲಸ ಗೊತ್ತಿಲ್ಲದೆ ಇರೋರ ಮುಂದೆ ನನಗೆ ಕಾನ್ವರ್ಸೇಷನ್ಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಕಾರ್ತಿಕ್. ಅಕ್ಕ, ಬಾಮೈದ ಇವಾಗ ನನ್ನ ಸೆಕ್ರೆಟರಿ, ಅವನು ಕೆಲಸ ಕಲಿಬೇಕಲ್ವಾ? ಆ ಕೆಲಸನ ನೀನ್ ಮಾಡು. ಸುಮ್ಮನಿದ್ದಕ್ಕೇನೆ ಹಿಂಗಾಗಿರೋದು. ನೋಡು ಬಾಬಯ್ಯ, ನೀ ಸರಿಯಾಗಿ ಸಂಬಳ ಕೊಡ್ಲಿಲ್ಲ ಅಂದ್ರೆ ದೊಡ್ಡ ಸಮಸ್ಯೆನೇ ಆಗುತ್ತೆ. ಮೊದಲೇ ಹೇಳ್ತಾ ಇದ್ದೀನಿ. ನನ್ನ ಪರಿಸ್ಥಿತಿ ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಲ್ಲ. ಅಮೌಂಟ್ ಅರೇಂಜ್ ಮಾಡೋದಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಲಿ ಇತ್ಕೊಂಡು ಹಿಂಗೆ ಎದುರಿಸ್ತಿಯಲ್ಲ ಚೋಟ. ನಾನೇನೋ ನೀನು ಅರ್ಥ ಮಾಡ್ಕೋತೀನಿ, ಆದರೆ ನಮ್ಮ ಜೊತೆಲಿರೋರೆಲ್ಲ ನನ್ನ ಥರ ನೀನು ಅರ್ಥ ಮಾಡ್ಕೋಬೇಕಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಚೋಟ? ಇನ್ಯಾರು, ಆ ಕಾವೇರಕ್ಕನ ಬಗ್ಗೆ. ಅವಳು ಈಗಾಗಲೇ ಸಂಬಳದ ವಿಚಾರವಾಗಿ ನಿನ್ನ ಜೊತೆ ಜಗಳ ಆಡಿದಾಳೆ. ನೀನು ಅದನ್ನ ಕಿವಿಗೂ ಹಾಕೊಂಡಿಲ್ಲ ಅಂತ ಅವಳು ಬೇರೆ ದಾರಿನೇ ಹಿಡ್ದಿದ್ದಾಳೆ. ಬೇರೆ ದಾರಿನ? ಏನು ಅದು? ಇವತ್ತೇನಾಯ್ತು ಗೊತ್ತಾ? ಈಗ ನನ್ನ ಗಂಡನೇ ನೋಡು, 3 ಹೊತ್ತು ಇಸ್ಪಿಟ್ ಹಾಕೊಂಡು ಸಾಯ್ತಿರ್ತಾನೆ. ಬಾರಯ್ಯ ಮನೆ ಕೆಲಸ ಮಾಡಕ್ ಸಹಾಯ ಮಾಡು ಅಂತ ಅಂದ್ರೆ ನಂಗೆ ಟೈಮೇ ಇಲ್ಲ, ಫ್ರೀನೇ ಇಲ್ಲ ಅಂತ ಕತೆ ಬಿಡ್ತಾನೆ. ನಮ್ಮ ಹೆಂಗಸ್ರು ಹಣೆ ಬರನೇ ಇಷ್ಟು ತೊಳಿ ಬಳಿ ಗುಡ್ಸು. ಆದ್ರೆ ನಿನ್ ನೋಡಿದ್ರೇನೆ ಪಾಪ ಅನ್ಸುತ್ತೆ. ಸಿಟಿಯಲ್ಲಿ ಬೆಳೆದವಳು ನಿನಗೆ ಯಾಕೆ ಕರ್ಮ ಅಂತ. ನನಗೂ ಕೆಲವೊಂದ್ಸಲ ಹಾಗೆ ಅನ್ಸುತ್ತೆ.
ಎಲ್ಲ ಇವಳ ದಿವ್ಯನ ಹತ್ರನೇ ಪಿನ್ನಿಡೋ ಕೆಲಸ ಮಾಡ್ತಾವಳ. ಅದಕ್ಕೆ ಬೇರೆ ಇದನ್ನ ಮನ್ಸಿಗೆ ಹಚ್ಕೊಂಡ್ಲು ಅನ್ಸುತ್ತೆ ಬಾಬಯ್ಯ. ಇದು ಡೇಂಜರ್ ಸಿಗ್ನಲ್ಲು. ಹೋಗ, ದಿವ್ಯಾ ಹಂಗೆಲ್ಲ ಕಾವೇರಕ್ಕ ಹೇಳಿದ್ನ ಮನ್ಸಿಗೆ ಹಚ್ಕೊಳಲ್ಲ. ಸರಿ, ಈಗ ಸೀದಾ ಮನೆಗೆ ಹೋಗಿ ಅದಕ್ಕೆ ನೋಡು. ಅದಕ್ಕೆ ಏನಾದ್ರು ರಾಂಗ್ ಆಗಿದ್ರೆ ನಾನು ಹೇಳಿದ್ದೆ ಸರಿ ಅಂತ ಫಿಕ್ಸ್ ಆಗು. ಯಾಕೆ ನಗ್ತಿದ್ಯಾ? ನಾನೇನ್ ಜೋಕ ಮಾಡ್ದೆ? ಅಲ್ಲ ಸತ್ಯ, ನೀನ್ ಒಳ್ಳೆ ಟಿಪಿಕಲ್ ಹೆಂಡತಿ ತರ ಮಾತಾಡಿದ್ಯಲ್ಲ, ಅದಕ್ಕೆ ನಂಗೆ ನಗು ಬಂದ್ಬಿಡ್ತು. ನೀನೇನು, ನಿನ್ ಗತ್ತೇನು, ಲೇಡಿ ರಾಮಾಚಾರಿ ನೀನು, ಕೇಡಿ ಬೇಬಿ ನೀನು. ಅಂತದ್ರಲ್ಲಿ ಟಿಪಿಕಲ್ ಹೆಂಡತಿ ತರ ಯಾಕ್ರಿ ಫೋನ್ ಮಾಡಿಲ್ಲ, ನನ್ನ ನೆನ್ಪು ಬಂದಿಲ್ಲ ಅಂತ ಕೇಳಿದ್ರೆ ಇನ್ನೇನಾಗುತ್ತೆ, ನಗು ಬರುತ್ತೆ. ನಿನ್ಗಿದ್ ಒಂದ್ ಸ್ವಲ್ಪನೂ ಸೂಟ್ ಆಗಲ್ಲ. ನನಗೂ ಮನ್ಸಿದೆ, ಭಾವನೆಗಳಿದೆ. ಸಾರಿ ಸತ್ಯ, ನಾನ್ ಹೇಳಿದ್ದು ಆ ಅರ್ಥದಲ್ಲ. ಈ ಎಮೋಷನಲ್ ರಿಯಾಕ್ಷನ್ಸ್ ಎಲ್ಲ ನಿನಗ್ ಸೂಟೇ ಆಗಲ್ಲ. ನೀನೇನಾದ್ರು ಬಿಂದಾಸ್ ದಿಲ್ದಾರ್, ನೀನ್ ಹಾಗೆ ಇರ್ಬೇಕಮ್ಮ. ಸರಿ, ನಿದ್ದೆ ಮಾಡೋಣವಾ? ಗುಡ್ ನೈಟ್, ಮಲ್ಕೋ. ಅಲ್ಲ ಸತ್ಯ, ಮಾತ್ ಈ ಪ್ರಪಂಚದಲ್ಲಿ ಗಂಡ ಅನ್ನೋ ಡೆಸಿಗ್ನೇಷನ್ ಇರೋರ್ಗೆ ಹೆಂಡತಿ ಜೊತೆ ಹೇಗ್ ನಡ್ಕೊಂಡ್ರೆ ಕರೆಕ್ಟು ಅಥವಾ ತಪ್ಪು ಅನ್ನೋ ಕ್ಲಾರಿಟಿ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಏನಂತೀರಾ? ನಿನ್ ಬೊಗ್ಲೆ ಪುರಾಣ ಸಾಕು, ಸುಮ್ನೆ ಮಲ್ಕೊಳಯ್ಯ. ಅಮೂಲ್, ಈ ಅಮೂಲ್ ಬೇಬಿ ಎಲ್ಲಿ ಹೋದ? ನನಗೆ ಹೇಳ್ದೆ ಆಫೀಸಿಗೆ ಹೊರಟ್ಬಿಟ್ನಾ ಹೇಗೆ? ಸತ್ಯ, ನಿನ್ ಕಣ್ಣು ಯಾರನ್ನ ಹುಡುಕ್ತಾ ಇದೆ? ಕಾರ್ತಿಕ್ ಹುಡುಕ್ತಿದ್ಯಾ? ಹ್ಞೂ ಚಿಕ್ಕತ್ತೆ, ರೂಮಲ್ಲೂ ಇಲ್ಲ. ನೀವೆಲ್ಲಾದ್ರೂ ನೋಡಿದ್ರಾ? ಅವನು ಆಗ್ಲೇ ಆಫೀಸಿಗೆ ಹೋದ. ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬೇಗ ಹೋದ. ಹೌದಾ? ಆಗ್ಲೇ ಹೊರಟ್ಬಿಟ್ರಾ? ಯಾಕೆ, ನಿನಗೆ ಹೇಳಿ ಹೋಗ್ಲಿಲ್ವಾ? ಅದಕ್ಕೆ ಬೇಜಾರಾ? ಹ್ಞೂ ಚಿಕ್ಕತ್ತೆ, ದಿನ ಹೇಳಿ ಹೋಗ್ತಿದ್ದ. ಸರಿ, ಇನ್ಮೇಲೆ ಹೀಗೆ ಅವಸರ ಮಾಡಿದ್ರೆ ನೀನ್ ಹೆಂಡತಿ ಹೇಳ್ದ್ಯಾ ಅಂತ ಕೇಳ್ತೀನಿ. ಹೇಳಿಲ್ಲ ಅಂತ ಅನ್ಕೋ, ಮನೆಯಿಂದ ಆಚೆ ಕಾಲಿಡೋದಕ್ಕೂ ಬಿಡಲ್ಲ, ಸರಿನಾ? ಚಿಕ್ಕತ್ತೆ, ತಮಾಷೆ ಮಾಡ್ತಿದ್ದೀರಾ? ಅಲ್ಲ, ಅವ್ನು ಬಾಕ್ಸ್ ತಗೊಂಡು ಹೋದ್ನಾ? ಅಯ್ಯಯ್ಯೋ, ಇಲ್ವಲ್ಲ ಸತ್ಯ, ನಾನು ಮರ್ತೋದೆ. ಇನ್ನೂ ಅಭ್ಯಾಸ ಆಗಿಲ್ವಲ್ಲ, ಅದಕ್ಕೆ ಬಾಕ್ಸ್ ಕೊಡೋದು ಮರ್ತೋಯ್ತು. ಛೆ, ಎಂಥ ಕೆಲಸ ಆಗೋಯ್ತು. ಆಫೀಸ್ ಊಟನೂ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ದ. ಈಗೇನು ಮಾಡೋದು? ಪಾಪ ಅವನು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ? ಮಧ್ಯಾಹ್ನ ಟೈಮ್ಗೆ ಬಿಸಿ ಬಿಸಿ ಅಡುಗೆ ಮಾಡಿ ಡ್ರೈವರ್ ಕೈಲಿ ಕೊಟ್ಟು ಕಳಿಸ್ಬಿಡೋಣ. ಹಾಂ, ಸರಿ ಸರಿ ಸರಿ. ಚಿಕ್ಕತ್ತೆ, ನಿಮ್ಗೇನು ಬೇಜಾರಿಲ್ಲ ಅಂದರೆ ನಾನೇ ಅಡುಗೆ ಮಾಡಿ ಆಫೀಸಿಗೆ ತೊಗೊಂಡೋಗಿ ಕೊಟ್ಟು ಬರಲಾ? ಆಫೀಸ್ ನೋಡ್ದಂಗೆ ಆಗುತ್ತೆ. ಆಹಾ, ಆಗ್ಲೇ ಗಂಡನ್ ಬಿಟ್ಟಿರೋದಕ್ಕಾಗ್ತಿಲ್ಲ ಅನ್ನೋ. ಸರಿ, ನೀನೇ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಆಫೀಸಿಗೆ ತಗೊಂಡೋಗಿ ಕೊಡ್ಬಾ. ಸರಿ, ಕಾರ್ತಿಕ್ ಏನಿಷ್ಟ ಅಂತ ನೀನ್ ಹೇಳಲೇ ಇಲ್ಲ. ಅವನಿಗೆ ಮುದ್ದೆ, ಬಸ್ಸಾರು, ಹುಳಿ ಪಲ್ಯ, ಅನ್ನದ ಜೊತೆ ರಸಮ್ಮು, ಸಂಡಿಗೆ ಇಷ್ಟ. ಸ್ವೀಟಲ್ಲಿ ಗೋಧಿ ಪಾಯಸ ಇಷ್ಟ. ಸೊ ಸ್ವೀಟು ಕಾಯೋದೇ ಆಗೋಯ್ತು. ಎಲ್ಲೋಗಿದೆ ರೀತು? ನಾನು ಬರ್ತೀನಿ ಅಂತ ಗೊತ್ತಿಲ್ವಾ? ಸ್ವಲ್ಪ ಆದರೂ ಟೈಮ್ ಸೆನ್ಸ್ ಇರಬೇಕು, ಕಾಯಿಸ್ಬಾರ್ದಂಗೆಲ್ಲ. ಇವತ್ತು ಟ್ಯೂಷನ್ ಬೇಡ. ಏಕೆ ಬೇಡ ಅಂದರೆ ಬೇಡ ಅಷ್ಟೇ. ಇದನ್ನು ಮೊದಲೇ ಹೇಳಿದ್ರೆ ನಾನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಟೈಮ್ ಆದರೂ ಸೇವ್ ಆಗಿರೋದು ನಂದು.
ಏನು ಮಾಡಲಿ, ಇಷ್ಟು ದೂರ ಬಂದಿದ್ದೀನಿ. ನಿನಗೆ ನಿಜವಾಗ್ಲೂ ಟ್ಯೂಷನ್ ಕೇಳೋ ಮೂಡಿಲ್ಲ ಅಂದರೆ ನಾನು ಹೊರಡ್ತೀನಿ. ಹೋಗ್ಬೇಡ ರಾಕಿ. ಏನು ಮಾಡ್ತಾ ಇದೆಯಾ ರೀತು? ಟ್ಯೂಷನ್ ಬೇಡ ಅಂದ ತಕ್ಷಣ ಹೊರಟೆ ಬಿಡ್ತೀಯಲ್ಲ ರಾಕಿ. ನಿನಗೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸೋದೇ ಇಲ್ವಾ? ರಿತು, ನಿನ್ನೆನ ನಾನು ನಿಂಗೆ ಹೇಳಿದ್ದೀನಿ ನಮ್ಮ ಮಧ್ಯ ಈ ಟಾಪಿಕ್ ಬೇಡ ಅಂತ. ಮೊದಲು ಬೇರೆಯವ್ರ ಭಾವನೆಗಳಿಗೆ, ಅಭಿಪ್ರಾಯಗಳಿಗೆ ಬೆಲೆ ಕೊಡೋದನ್ನ ಕಲಿ. ನೀನು ಅಷ್ಟೇ, ನನ್ನ ಭಾವನೆಗೆ ಬೆಲೆ ಕೊಡೋದನ್ನ ಕಲಿ. ಈಡಿಯಟ್ ಥರ ಆಡ್ಬೇಡ, ನಾನು ಹೊರಡ್ತೀನಿ. ರಾಕಿ ಪ್ಲೀಸ್, ಇವತ್ತು ಇಡೀ ದಿನ ನಿನ್ನ ಜೊತೆ ಇರಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತಿದೆ. ನನ್ನ ಜೊತೆ ಇರ್ತೀಯಾ? ನಿನಗೆ ಓಕೆ ಆದರೆ ಜೊತೆಲೇ ಕೂತ್ಕೊಂಡು ಮೂವಿ ನೋಡೋಣ, ಬೇಕಿದ್ರೆ ಥಿಯೇಟರ್ಗೂ ಹೋಗೋಣ. ಸ್ಟಾಪ್ ಇಟ್ರಿತ್ತು. ನನಗೆ ನಿನ್ನ ಜೊತೆ ಟ್ಯೂಷನ್ ಬಿಟ್ಟು ಬೇರೆ ಯಾವ ಥರದ ಕನೆಕ್ಷನು ಬೇಡ. ಪ್ಲೀಸ್ ರಾಕಿ. ನಿನ್ಗಿನ್ ಯಾವ ಥರ ಹೇಳಿರಿತು? ನನಗೆ ಹಾಗೆಲ್ಲ ಟೈಮ್ ಪಾಸ್ ಮಾಡಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ರಾಕಿ, ಹುಡುಗರು ಒಂದು ಹುಡುಗಿನ ಪ್ರೀತಿಸ್ತಿದ್ದಾರೆ ಅಂತಂದ್ರೆ ಅವ್ರಿಗೋಸ್ಕರ 7 ಸಮುದ್ರ ಬೇಕಾದರೂ ದಾಟ್ ಬರ್ತಾರಂತೆ. ಆದರೆ ನೀನು ನನ್ನ ಜೊತೆ ಒಂದೇ ದಿನನೂ ಟೈಮ್ ಸ್ಪೆಂಡ್ ಮಾಡೋಕ್ಕೂ ರೆಡಿ ಇಲ್ಲ. ನಿನ್ನ ಮನಸ್ಸಲ್ಲಿ ನನಗೆ ಒಂಚೂರು ಜಾಗ ಇಲ್ವಾ? ನಾನು ಆರ್ಸದಲ್ಲಿ ಹೇಳಿಲ್ಲ ರೀತು. ನನಗೆ ನಿನ್ನ ಬಗ್ಗೆ ಗೌರವ ಇದೆ, ಸ್ನೇಹ ಇದೆ. ಆದರೆ ಅದನ್ನ ಮೀರಿ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡ, ನನಗೆ ಕಷ್ಟ ಆಗುತ್ತೆ. ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಬೇಡ ರಾಕಿ. ನಿನ್ನ ಮನಸ್ಸಲ್ಲೂ ನನ್ನ ಬಗ್ಗೆ ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ, ರಾಕಿ, ನನಗೆ ನಿಂತಲ್ಲೇ ಭೂಕಂಪ ಆದಂಗಾಯ್ತು. ನನ್ನ ಮನಸ್ಸಲ್ಲಿ ಗಂಡನ ಸ್ಥಾನ ಇರೋದು ಅದು ನಿನಗೆ ಮಾತ್ರ. ರಾಕಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ನಾನು ನಿನ್ನ ಹುಚ್ಚಿ ಥರ ಪ್ರೀತಿ ಮಾಡ್ತಾ ಇದ್ದೀನಿ. ನನಗಿನ್ನ ಜಾಸ್ತಿ ನಾನು ನಿನ್ನನ್ನೇ ಪ್ರೀತಿಸ್ತಾ ಇದ್ದೀನಿ. ನೀನು ಯಾವ ಥರ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ. ನೋಡು ರಾಕಿ, ನಾನು ಮದುವೆ ಅಂತ ಆದರೆ ಅದು ನಿನ್ನನ್ನು ಮಾತ್ರ. ಮಾತಾಡು ರಾಕಿ, ಏನಾದರೂ ಹೇಳು. ಯಾಕೇನು ಮಾತಾಡ್ತಿಲ್ಲ? ಮಾತಾಡೋದಿಲ್ಲ, ನಾನು ಮಾತಾಡಾಗಿದೆ ರೀತು. ಇನ್ನೇನು ಉಳ್ದಿಲ್ಲ. ಪ್ರೀತಿ ಅನ್ನೋದು ಅದಾಗದೆ ಹುಟ್ಟಬೇಕು. ಈ ಥರ ಫೋರ್ಸ್ ಮಾಡಿದ್ರೆ ಯಾರ ಮನಸ್ಸು ಚೇಂಜ್ ಆಗಲ್ಲ. ಹಾಗಿದ್ರೆ ನಿನ್ನ ಮನಸ್ಸಲ್ಲಿ ನಾನಿಲ್ವಾ? ಇಲ್ಲ. 1 ನಿಮಿಷ ಇಲ್ಲೇ ಇರು. ಇದೆಲ್ಲ ಮಾಡ್ಬೋದಲ್ವಾ ಅಮೂಲ್ ಬೇಬಿ? ಇದು ಕೆಲಸನೇ ಅಲ್ವಾ? ಕರೆಕ್ಟ್ ಅಲ್ವಾ ಸತ್ಯ? ಇಷ್ಟೊಂದು ಆಪ್ಷನ್ ಇದೆ. ಇದೆಲ್ಲ ನನ್ಗೆ ಹೊಳಿಲೇ ಇಲ್ಲ. ಗುಡ್ ಐಡಿಯಾ. ನಾವು ಕೊಡೋದೆಲ್ಲ ಗುಡ್ ಐಡಿಯಾನೇ. ಅದಕ್ಕೆ ನನ್ನನ್ನು ಫಾಲೋ ಮಾಡು ಅಂತ ಹೇಳಿದ್ದು. ನಿನಗೆಲ್ಲ ಅರ್ಥ ಆಗುತ್ತಿದ್ದಲ್ಲ. ಫಾಲೋ ಮಾಡ್ಬೇಕಾ? ಎಲ್ಲಿ? ಸೋಷಿಯಲ್ ಮೀಡಿಯಾ ಅಲ್ಲ? ನೀನ್ ಸೋಷಿಯಲ್ ಮೀಡಿಯಾಲೆಲ್ಲ ಇದೆಯಾ? ಅಯ್ಯೋ ಉದಾರ. ಅಲ್ಲ, ಈ ಹುಡುಗ ಒಂದು ಸ್ವಲ್ಪನಾದ್ರೂ ಮುಂದುವರಿತಾನೆ ಅಂದರೆ ಏನೂ ಆಯ್ತಾ ಇಲ್ಲ. ಈ ಮಕ್ಕಳಿಗೆಲ್ಲ ಯಾಕಾದ್ರೂ ಮದುವೆ ಮಾಡ್ತಾರೋ, ಎಲ್ಲ ಮಕ್ಕಳಾಟ ಆಗೋಗ್ಬಿಟ್ಟಿದೆ. ಏನೋ ಗುಣಗ್ತಾ ಇದೆಯಾ? ಏನಿಲ್ಲ ಕಬಂಡ್, ಬಾಮ ಇದನ್ ಬದಲು ನೀವೇ ಆಫೀಸಿಗೆ ಎಂಟ್ರಿ ಕೊಡಬೇಕಿತ್ತು ಅಂತ ಅನ್ಕೋತಾ ಇದ್ದೆ.
ನೀವು ಗಂಡ ಹೆಂಡತಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಈ ಆಟಕ್ಕೆ ನಾನಿಲ್ಲ. ಬಾಯ್ ಕಣಪ್ಪ ಮಿದ, ಒಂಚೂರು ದೊಡ್ಡವನಾಗಲು ದಡ್ಡ. ಈಗ ಹೇಳು, ಇಲ್ಲಿ ಮಾಡೋದಕ್ಕೆ ಕೆಲಸ ಇದೆಯೋ ಇಲ್ವೋ? ಇದೇ ಸತ್ಯ, ಇದ್ರ ಬಗ್ಗೆ ನಾಳೆನೇ ಆಕ್ಷನ್ ತಗೋತೀನಿ. ಅವಾಗ ನೀನು ಊಟ ಊಟ ಅಂತ ಹೇಳಿ ಹೊಟ್ಟೆ ಹಸುವಾಗಂಗೆ ಮಾಡ್ಬಿಟ್ಟೆ. ಊಟನೂ ತಂದಿದ್ದೀನಿ. ಸುಶೀಲಾ, ನಾ ಬರ್ತೀನಿ ಕಡೆ, ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಯಾರ್ದಪ್ಪ ಫೋನು? ಓ, ಹೊಳಿಯೊಂದ್ರು. ನಮಸ್ಕಾರ ಹೇಳಿ ಅಂದ್ರೆ, ಹೇಗಿದ್ದೀರಾ ತಾವು? ನಾನು ಸೂಪರು. ನೀವಂತೂ ಇನ್ನೂ ಸಖತ್ತಾಗಿರ್ಬೇಕಲ್ವಾ? ದುಡ್ಡು ಬೇರೆ ಬಂದಿದೆ, ನಿಮ್ ಗತ್ತೆ ಚೇಂಜ್ ಆಗೋಗಿರುತ್ತೆ. ಅದನ್ನು ಮಾತ್ರ ಕೇಳ್ಬೇಡಿ. ನಮ್ ಸುಶೀಲಾಗ ಹೇಳ್ತಿರ್ತಾಳೆ, ನಿಮ್ ಮುಖದ ಕಳೆನೇ ಬದಲಾಗ್ಬಿಟ್ಟಿದೆ ಅಂತ. ಆಗದೆ ಇರುತ್ತಾ? ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಕಾಲಿಟ್ಟಾಯ್ತು ಮಾವ. ಇನ್ ನೋಡ್ತಾ ಇರಿ, ನೀವ್ ಮುಟ್ಟಿದೆಲ್ಲ ಬಂಗಾರನೇ. ಅದೇನೋ ನಿಜಾನೇ ಹೇಳಿ ಅಂದ್ರೆ, ನೀವೇನೋ ಫೋನ್ ಮಾಡ್ಬಿಟ್ಟಿದ್ರಲ್ಲ. ಯಾಕೆ ಮಾವ, ಮಾಡಬಾರ್ದಾ? ಹಂಗಲ್ರಿ, ಅಲ್ಲ ನೀವೇನೋ ದೊಡ್ಡ ಮನುಷ್ಯರು, ತುಂಬಾ ಬ್ಯುಸಿ ಇರ್ತೀರಾ, ನಾನಿಗೆ ಕಾಲ್ ಮಾಡಿದ್ದೀರಾ ಅಂದ್ರೆ ಏನೋ ವಿಷಯ ಇರ್ಬೇಕು ಅಂತ. ವಿಷಯ ಇದೆ ಮಾವ, ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು. ಅದೇ ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಾಗಿತ್ತು. ನಾನು ನಿಮಗೆ ಸಹಾಯ ಮಾಡ್ದ? ಅದೇನು ಹೇಳಿ ಹೇಳಿ ಅಂದ್ರೆ ಸಂಕೋಚ ಯಾಕೆ? ಅದೇ ಮಾವ, 1-2 ಲಕ್ಷ ಅಮೌಂಟ್ ಬೇಕಿತ್ತು. ನಿಮ್ಮ ಹತ್ರ ಏನಾದರೂ ಇದೆಯಾ? 2 ಲಕ್ಷನಾ? ಕುಬೇರ ಕುಚೇಲ್ನ ಹತ್ರ ದುಡ್ಡು ಕೇಳದ? ನನ್ನ ಬ್ಯಾಂಕ್ ಅಕೌಂಟ್ ಎಲ್ಲ ಲಾಕ್ ಆಗ್ಬಿಟ್ಟಿದೆ ಮಾವ. ಅದೇನೋ IT ರೈಡ್ ಅಂತ ಹೇಳ್ತಾ ಇದ್ದಾರೆ. ನಾನು ಅಮೌಂಟೇ ಡ್ರಾ ಮಾಡೋಂಗಿಲ್ಲ. ಎಮರ್ಜೆನ್ಸಿಗೆ ನಿಮ್ಮ ಹತ್ರ ಏನಾದರೂ ಸಿಗ್ಬೋದಾ ಅಂತ ಕೇಳಿದೆ ಅಷ್ಟೇ. ಇದ್ರೆ ಕೊಡಿ, ಪರವಾಗಿಲ್ಲ. ಅಯ್ಯೋ, ನಾನು ಅಷ್ಟೊಂದು ದುಡ್ಡು ಇಲ್ಲಿಂದ ತರಲಿ ಹೇಳಿ ಅಂದ್ರೆ ನಂತವೆಲ್ಲಿರುತ್ತೆ? ಯಾಕೆ ಮಾವ, 200 ಕೋಟಿ ಕ್ರೆಡಿಟ್ ಆಗಿಲ್ವಾ? ನನಗೆ ಡೆಬಿಟ್ ಆಗಿರೋ ಮೆಸೇಜ್ ಬಂದಿದೆ. ಮಾವ ಲೈನಲ್ಲೇ ಇದ್ದೀರಾ? ಇದ್ದೀನಿ. ಹೇಳಿ ಹೇಳಿ ಅಂದ್ರೆ, ಅದೇ ಮಾವ, 1-2 ಲಕ್ಷ ಇದ್ರೆ ಟ್ರಾನ್ಸ್ಫರ್ ಮಾಡ್ಬೋದಾ? ಮಾಡ್ಬೋದು, ಆದ್ರೆ ನಾನು ನನ್ನ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯಾ ಅಂತ ನೋಡೇ ಇಲ್ಲ. ನಾನು ಬ್ಯಾಂಕ್ ಕಡೆ ತಲೆನೇ ಹಾಕಿಲ್ಲ. ಯಾಕೆ ಮಾವ, ಏನಾದ್ರು ಪ್ರಾಬ್ಲಮಾ? ಏನೋ ಒಂದ್ ರೀತಿ ಭಯ ಹೇಳಿ ಅಂದ್ರೆ. ಭಯನೋ? ಯಾಕೆ ಮಾವ? ಅದೇ ಹೇಳಿ ಅಂದ್ರೆ, ಇಷ್ಟೊಂದು ದುಡ್ಡು ನನ್ನ ಹತ್ರ ಇರೋದು ಗೊತ್ತಾಗ್ಬಿಟ್ರೆ ಪ್ರಾಣಕ್ಕೆ ಅಪಾಯ ಅಲ್ವಾ, ಅದಕ್ಕೆ. ಯಾರಿಗಾದ್ರೂ ಯಾಕೆ ಗೊತ್ತಾಗುತ್ತೆ? ನೀವು ಹೇಳ್ದೆ ಇದ್ರೆ ಆಯ್ತಪ್ಪ. ಅದು 1-2 ಲಕ್ಷ ಡ್ರಾ ಮಾಡಕ್ಕಾಗತ್ತಾ ನೋಡಿ? ನಾನು ನಮ್ಮ ಹುಡುಗನ್ ಕಳಿಸ್ಕೊಡ್ತೀನಿ, ಅವನ ಹತ್ರ ಕೊಟ್ಬಿಡಿ. ನಾನು ನೋಡಿ ಪುಕ್ಸಟ್ಟೆ ಹೆಲ್ಪ್ ಎಲ್ಲ ತಗೊಳಲ್ಲ, ಆಯ್ತಾ? ಇನ್ನೊಂದು ತಿಂಗಳು ಕಳೀತಿದ್ದಂಗೆ ಕಂಪ್ನಿಯಿಂದ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ 2 ಕೋಟಿ ಹಾಕಿಸ್ತೀನಿ, ಓಕೆನಾ? ಅರ್ಜೆಂಟ್ ಏನೂ ಇಲ್ಲಪ್ಪ, ಯೋಚನೆ ಮಾಡಿ ನನಗೆ ತಿಳಿಸಿ, ಓಕೆನಾ? ಮತ್ತೆ 2 ಕೋಟಿನಾ? ಪರವಾಗಿಲ್ವೇ? 2 ಕೋಟಿ, ಎಷ್ಟೊಂದು ದುಡ್ಡು. ಆದರೆ ಈಗ 2 ಲಕ್ಷ ಎಲ್ಲಿಂದ ತರೋದು? ಕಾರ್ತಿಕ್, ಇವತ್ತು ಆಫೀಸಲ್ಲಿ ನೀನು ಏನು ಎಡವಟ್ಟು ಮಾಡಿದೀಯ ಗೊತ್ತಾ? ಎಡವಟ್ಟ? ಏನು ಎಡವಟ್ಟು? ನನಗೇನು ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ಇಲ್ಲ ನಿನ್ನ ಜ್ಞಾನ ಎಲ್ಲಾದರೂ ಬೇರೆ ಇತ್ತ? ರಾಯ್ರೆ, ನೀವೇನು ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ.
ಇದು ಆಫೀಸ್ ವಿಷಯ, ಇದರಲ್ಲಿ ನೀನ್ ಮಧ್ಯದಲ್ಲಿ ಮಾತಾಡಬೇಡ. ಅಲ್ಲ ಕಾರ್ತಿಕ್, ಆಫೀಸಿಗೆ ಕಾಲಿಟ್ಟು ನೆಟ್ಟಿಗೆ 3 ದಿನ ಆಗಿಲ್ಲ, ಅಷ್ಟರಲ್ಲೇ ಇಷ್ಟೆಲ್ಲ ಮಾಡಿದ್ಯಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ತಾನೆ. ಹೀಗೆ ಒಕ್ಟೊಕ್ಟಾಗ ಮಾತಾಡಿದ್ರೆ ಏನು ಅಂತ ತಿಳ್ಕೊಬೇಕು? ಇವತ್ತು ಕೊಟೇಶನ್ ಬಂದಿತ್ತಲ್ಲ, ಎಲ್ಲದಕ್ಕೂ ಚೆಕ್ ಮಾಡಿ ಸೈನ್ ಮಾಡಿದ್ಯಾ? ಅಪ್ಪ ಅದು ಹೊಸ ಸಪ್ಲೈಯರ್ಗೆ ಚಾನ್ಸ್ ಕೊಡಬೇಕು ಅಂತ ಹಳೆ ಸಪ್ಲೈಯರ್ ಕೊಟೇಶನ್ನ ರಿಜೆಕ್ಟ್ ಮಾಡಿದ್ಯಂತೆ. ಹೊಸೊಬ್ರಿಗೆ ಚಾನ್ಸ್ ಕೊಡಬೇಕು ಅಂದರೆ ಒಂದು ಮೀಟಿಂಗ್ ಅರೇಂಜ್ ಮಾಡಬೇಕಲ್ವಾ? ಎಲ್ಲರ ಒಪಿನಿಯನ್ ತಗೊಂಡು ಡಿಸ್ಕಷನ್ ಮಾಡಬೇಕು. ಇಲ್ಲಪ್ಪ, ನಾನು ಹಾಗೇನು ಮಾಡಿಲ್ಲ. ನನ್ನ ಟೇಬಲ್ಗೆ ಬಂದು ಡಾಕ್ಯುಮೆಂಟ್ನ ಸೈನ್ ಮಾಡಿಕೊಟ್ಟೆ ಅಷ್ಟೇ. ಅಂದರೆ ಸೈನಿಂಗ್ ಅಥಾರಿಟಿ ಇದೆ ಅಂತ ಸಿಕ್ಕಿದ್ದಕ್ಕೆಲ್ಲ ಸೈನ್ ಹಾಕ್ಬಿಡ್ತೀಯಾ? ಇಲ್ಲಪ್ಪ, ಅದು ನಾನು ಸರಿಯಾಗಿ ಚೆಕ್ ಮಾಡಿಲ್ಲ. ಅಂದ್ರೆ ಚೆಕ್ ಮಾಡ್ದೇನೆ ಸೈನ್ ಮಾಡ್ಬಿಟ್ಯಾ? ಅಕ್ಕ, ಅದು ನಾನು ಚೆಕ್ ಮಾಡಬೇಕು ಅಂತಾನೆ ಇದ್ದೆ, ಅಷ್ಟರಲ್ಲಿ. ಏನು ಅಷ್ಟರಲ್ಲಿ? ನೀನು ಮಾಡೋ ಅವಾಂತರದಿಂದ ನಾವು ನಮ್ಮ ಕಂಪ್ನಿ ತಲೆ ಕೊಡ್ಬೇಕೇನೋ? ಅಪ್ಪ, ನೀವ್ಯಾಕೆ ಇಷ್ಟೊಂದು ರಫ್ ಆಗಿ ಮಾತಾಡ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ಏನು ತಪ್ಪು ಮಾಡಿಲ್ಲಪ್ಪ. ತಪ್ಪು ಮಾಡೋದು ಅಲ್ಲದೆ ವಾದಿಸೋದು ಬೇರೆ. ಇದಕ್ಕೆ ನಿನಗೆ ಕ್ಷಮೆ ಇಲ್ಲ. ನಾಳೆಯಿಂದ ನೀನು ಆಫೀಸ್ ಹೋಗೋದು ಬೇಡ. ಅವಾಗ ಅವ್ರು ಬೇರೆ ಯಾರ ಹತ್ರ ದುಡ್ಡು ಕೇಳ್ಬೋದಲ್ವಾ? ಅಂತ ಕಾಸಿರೋ ಎಷ್ಟೋ ಜನ ಫ್ರೆಂಡ್ಸ್ ಇರ್ತಾರೆ. ಅಡಿಯಂದ್ರು ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನ ಹತ್ರ ದುಡ್ಡು ಕೇಳ್ತಾರೆ ಅಂದ್ರೆ ಏನರ್ಥ? ಸುಶೀಲ ಹೇಳ್ದಂಗೆ ಇದರಲ್ಲಿ ಅಳಿಯಂದ್ರದ್ದು ಏನಾದ್ರೂ ಗೋಲ್ಮಾಲ್ ಇರ್ಬೋದಾ? ಅಳಿಯಂದ್ರು ಅಂತವ್ರಲ್ಲ. ಇವಳು ಒಳದ ಸುಶೀಲ, ಇವಳು ಬುದ್ಧಿ ಇಲ್ಲ, ತಡ್ಡಿ. ಸುಮ್ಮನೆ ನಾನೇ ಏನೇನೋ ಅಂದ್ಕೊಳ್ಳೋದು ಯಾಕೆ? ಅಳಿಯಂದ್ರಿಗೆ ಫೋನ್ ಮಾಡೋಣ, ಎಲ್ಲ ವಿಷಯ ಹೇಳ್ಬಿಡೋಣ. ಮಾವ, ಬ್ಯಾಂಕ್ಗೆ ಹೋಗಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಚೆಕ್ ಮಾಡಿದ್ರಾ? ಇಲ್ಲ ಅಳಿ ಅಂದ್ರೆ. ಯಾಕೆ ಮಾವ? ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು ಅಂತ ಹೇಳಿದ್ನಲ್ಲ, ಆದರೂ ಹೀಗೆ ಮಾಡ್ತಿರಲ್ಲ, ನನಗಿದೇ ಬೇಜಾರಾಗೋದು. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಳಿ ಅಂದ್ರೆ. ನೀವೇನೋ ವಿಚಾರಿಸ ಕೇಳಿದ್ರಿ, ಆದರೆ ಇಲ್ಲೊಂದು ಸಣ್ಣ ಎಡವಟ್ಟಾಗ್ಬಿಟ್ಟಿದೆ, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಏನೋ ಎಡವಟ್ಟ? ದುಡ್ಡು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಯಾಕೆ ಅಂದರೆ ದುಡ್ಡು ನನ್ನ ಅಕೌಂಟಿಂದ ಡೆಬಿಟ್ ಆಗಿದೆಯಪ್ಪ. ಅಯ್ಯಯ್ಯೋ, ಅಲ್ಲೇ ಇರೋದು ಅಳಿ ಅಂದ್ರೆ. ಎಂಥ ಕೆಲಸ ಆಗೋಯ್ತು ಮಾವ. ಹಾಗಿದ್ರೆ 200 ಕೋಟಿ ರೂಪಾಯಿ ನಿಮಗೆ ಸಿಗಲೇ ಇಲ್ವಾ? ಇಲ್ಲ ಅಳಿ ಅಂದ್ರೆ, ಅದನ್ನ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ನನಗೊಂಥರ ಅವಮಾನ ಆಗ್ಬಿಡ್ತತೆ ಅಂತ ಹೇಳಲಿಲ್ಲ. ಆದರೆ ಇವಾಗ ಸಮಯ ಬಂತು ನೋಡಿ, ಹೇಳ್ಬಿಟ್ಟೆ. ಮೊದಲೇ ಹೇಳಿದ್ರೆ ನಾನೇ ಏನಾದರೂ ಮಾಡ್ತಿದ್ದೆ. ಇಂಥ ವಿಚಾರಗಳನ್ನೆಲ್ಲ ಮುಂಚೆನೆ ಹೇಳಬೇಕಲ್ವಾ? ಈಗ ನೋಡಿ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಅವನು ಯಾರೋ ನಿಮ್ಮ ದುಡ್ಡನ್ನ ಉಡಾಯಿಸ್ತಾ ಇರ್ಬೋದು. ಅದಕ್ಕೆ ಒಂಥರ ನಾನು ಹೊಟ್ಟೆ ಉರಿದೋಗ್ತಿದೆ ಹೇಳಿ ಅಂದರೆ. ಛೇ, ಏನು ಮಾಡೋದೀಗ? ನನಗೆ ಬೇರೆ ಈಗ ದುಡ್ಡಿನ ಅರ್ಜೆಂಟ್ ಇತ್ತೆ. ಅಲ್ಲ ಅಡಿ ಅಂದರೆ, ತಮಗೆ ಎಂತೆಂಥ ಕುಬೇರ್ನಂತ ಸ್ನೇಹಿತರಿರ್ತಾರೆ, ಅದು ಬಿಟ್ಬಿಟ್ಟು ನನ್ನಂಥ ಕುಚೇಲ್ನ ಹತ್ರ ಕೇಳ್ತಿದ್ರಲ್ಲ ತಾವು. ಅದು ಮಾವ, ನನಗೆ ಯಾವತ್ತು ಯಾರ ಹತ್ರನೂ ದುಡ್ಡು ಕೇಳೋ ಪ್ರಸಂಗನೇ ಬಂದಿಲ್ಲ ನೋಡಿ. ನನಗೆ ಹಾಗೆಲ್ಲ ಕೇಳೋದು ಸರಿ ಹೋಗಲ್ಲ ಮಾವ. ನೀವಾದರೆ ಫ್ಯಾಮಿಲಿ, ಜೊತೆಗೆ ನಾನು ಕೊಟ್ಟ ಹಣನೇ ನಿಮ್ಮ ಹತ್ರ ಇತ್ತು ನೋಡಿ, ಅದಕ್ಕೆ ಕೇಳಿದೆ ಅಷ್ಟೇ. ಮಾವ, ನೀವು ತಪ್ಪು ತಿಳ್ಕೊಬಾರ್ದು.
ಇಲ್ಲ ಬಿಡಿ, ನಾನು ಯಾಕೆ ತಪ್ಪು ತಿಳ್ಕೊಳ್ಳಿ. ಅಲ್ಲ ಅಳಿ ಅಂದ್ರೆ ನೋಡ್ರಿ ಪ್ರಪಂಚ ಹೆಂಗಿದೆ. ಮುದವೆ ಹೇಳ್ ಮ್ಯಾಕೆ ಸೂರ್ಯ ಮುಳುಗ ಹೊತ್ತಾಯ್ತು. ಹಸುನ ಹಾಲು ಹಿಂಡಿಲ್ಲ, ಕಲ್ಗಾಚ್ ಕೊಡ್ಸಿಲ್ಲ, ಹುಲ್ಲು ಹಾಕಿಲ್ಲ. ಏನ್ ಮಾಡ್ತಾ ಇದ್ದೀವಿ ಮೇಲೆ ಕೂತ್ಕೊಂಡೆ? ಸಿಟಿ ಸೋಕೆ ಎಲ್ಲ ಇಲ್ಲಿ ನಡಿಯಾಕಿಲ್ಲ. ಇದಳು ಸಾಕ್, ಸುಮ್ನೆ ಇರ್ತಾತ. ಏನಕ್ಕೆ ಬಡ್ಕೊಂಡು ಸಾಯ್ತಿದ್ಯಾ? ಒಂದ್ ನಿಮಿಷ ನೆಮ್ಮದಿಯಾಗಿ ಕೂರಕ್ ಬಿಡಲ್ಲ. ಬಂದ್ಬಿಡ್ತೀಯ ಅದ್ ಮಾಡು ಇದ್ ಮಾಡು ಅಂತ. ಮಾಡು ಮತ್ತೆ. ನೀನ್ ಮಾಡ್ದೆ ಇದ್ದಕ್ಕೆ ತಾನು ನಾನ್ ಬಡ್ಕತಾ ಕುಂತಿರೋದು. ಹೇಳಿಸ್ಕೊಳಂಗ್ ಯಾಕೆ ಮಡಿಕೊಂಡಿದ್ಯಾ? ಓವರ್ ಆಗಿ ಆಡ್ಬೇಡ. ನಾನೇ ನಿನ್ ಮನೆ ಆಳಲ್ಲ ಅಥವಾ ಮೆಷಿನು ಅಲ್ಲ. ನೀನ್ ಆಡ್ಸೋ ಕೈಗೊಮ್ಮೆ ಅಂತ ಅನ್ಕೊಂಡಿದ್ಯಾ? ಹೇಳಮ್ಮೆ, ಯಾಕ ನಿಂದು ಅತಿ ಆಯ್ತು. ನೋಡ್ತಾ ಇರು, ನೀನ್ ತಾವು ಹೆಂಗ್ ಕೆಲಸ ತೆಗಿಸ್ಬೇಕು, ನಿಂಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ನಿನ್ಗೇನ್ ಮಾಡ್ತೀನಿ ನೋಡ್ತಾ ಇರು. ಏನ್ ಹೆದರ್ಸ್ತಾ ಇದ್ಯಾ? ಹೆದರ್ಸಕ್ಕೆಲ್ಲ ಬರ್ಬೇಡ. ನನ್ಗೆ ಯಾರ ಭಯನೂ ಇಲ್ಲ. ಎಲ್ಲ ಬುದ್ಧಿ ನನ್ಗೆ ಎದುರುತ್ರ ಕೊಟ್ಟಿಯ. ನನಗೆ ಎದುರುತ್ರ ಕೊಟ್ರೆ ಏನಾಯ್ತಿದೆ ಅಂತ ಗೊತ್ತಾ? ಎಲ್ಲಾನು ಗೊತ್ತು, ಆದ್ರೆ ಏನು ಮಾಡಕ್ಕಾಗಲ್ಲ. ನಾಳೆಯಿಂದ ಈ ಹಳ್ಳಿಲೇ ಇರಲ್ಲ. ಅದ್ ಯಾವಳಿಗೆ ಟಾರ್ಚರ್ ಕೊಡ್ತೀಯೋ ಕೊಡ್ಕೋ. ಏನಾಯ್ತು ಅವಳಿಗೆ? ದಿವ್ಯಾ, ನೀನ್ ಈ ತರ ಮಾಡ್ಬೋದಾ? ನಾನ್ ಏನ್ ಮಾಡ್ದೆ? ತಾತನ ಹತ್ರ ಕೆಡ್ದಾಗ ಮಾತಾಡಿದ್ಯಂತೆ. ತಾತ ತುಂಬಾ ಕೋಪ ಮಾಡ್ಕೊಂಡಿದಾರೆ ಗೊತ್ತಾ? ಕೋಪ ಏನು ಅವ್ರೊಬ್ರಿಗೆ ಬರದಾ? ನನಗ್ ಬರಲ್ವಾ? ಹಾಗಂತ ಏನೇನೋ ಅನ್ಬಿಡೋದ ದಿವ್ಯಾ. ನನ್ಗೆ ಎಷ್ಟು ಟೆನ್ಷನ್ ಆಗ್ತಾ ಇದೆ ಗೊತ್ತಾ? ಎಲ್ಲಿ ನಾವ್ ಇಷ್ಟ ದಿನ ಪಟ್ಟು ಶ್ರಮ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗ್ ಆಗುತ್ತೇನೋ ಅಂತ ಅನಿಸ್ಬಿಟ್ಟಿದೆ. ಯಾಕೆ ದಿವ್ಯಾ ಇಂಥ ಕೆಲಸ ಮಾಡ್ಬಿಟ್ಟೆ? ಸ್ವಲ್ಪ ತಾಳ್ಮೆಯಿಂದ ಇರಬಾರ್ದಾ? ಕೈಗ್ ಬಂದ್ ತುತ್ತು ಬಾಯಿಗೆ ಬರ್ದಂಗ್ ಮಾಡ್ತಿದ್ಯಲ್ಲ. ಸಾಕು, ಕೇಳಿಸ್ಕೊತಾ ಇದೀನಿ ಅಂತ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ನಿನ್ ತಾತನ್ ಡೌ ನೋಡಿ ನೋಡಿ ಸಾಕಾಗಿ ಹೋಗಿದೆ. ಅವರು ದೊಡ್ಡವರು ದಿವ್ಯಾ, ನಾವೇ ಅವ್ರ ಹತ್ರ ಹೊಂದ್ಕೊಂಡು ಹೋಗ್ಬೇಕು. ನೀನ್ ಹೊಂದ್ಕೊಂಡು ಹೋಗೋ, ನನಗ್ ಹಾಗೆ ಇರು ಅಂತ ಹೇಳಕ್ ಬರ್ಬೇಡ. ಇಷ್ಟ ದಿನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡಿದ್ದಿದ್ದೆ ಹೆಚ್ಚು. ಹಾಗಿದ್ರೆ ನಾವ್ ಅಪ್ಪನ ಮನ್ಸನ್ನ ಗೆಲ್ಲಕ್ಕೆ ಆಗಲ್ಲ. ಆ ಜವಾಬ್ದಾರಿ ನಿನಗೂ ಇರ್ಬೇಕು. ನಿಮ್ ತಾತ ನನ್ನನ್ನ ಈ ಮನೆ ಕೆಲ್ಸದೋಳ್ ತರ ನಡ್ಸ್ಕೋಬೇಕಾದ್ರೆ ಕಣ್ ಮುಚ್ಕೊಂಡ್ ಕೂತಿದ್ದೆ. ಅದೇ ನಿಮ್ ತಾತಂಗ್ ಉಲ್ಟಾ ಹೊಡೆದೆ ಅಂತ ನನ್ನ ಹತ್ರ ಬಂದ್ ಜಗಳ ಮಾಡ್ತಿದ್ಯಾ? ಅಯ್ಯೋ ದಿವ್ಯಾ, ನಿನಗೆ ನನ್ ಕನ್ಸನ್ನೇ ಅರ್ಥ ಆಗ್ತಿಲ್ಲ. ತಾತ ಏನಾದ್ರೂ ಉಲ್ಟಾ ಹೊಡೆದ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇ. ಇವಾಗೇನ್ ಅರಮನೆಲ್ಲ ಇದೀವಿ. ಒಂದ್ ಹೆಜ್ಜೆ ಆಚೆ ಇಟ್ರೆ ಬೀದಿನೇ. ಆಗಿದ್ದಾಗೋಗ್ಲಿ, ನಾನಂತೂ ಇನ್ ಸಹಿಸ್ಕೊಳಲ್ಲ. ಕೆಲವೊಂದ್ಸಲ ಏನನ್ಸತ್ ಗೊತ್ತಾ? ನಿಮ್ಮಪ್ಪ ಫಾರಿನ್ ಅಲ್ಲೇ ಇಲ್ಲ, ನೀನ್ ಹೇಳ್ತಾ ಇರೋದೆಲ್ಲ ಕತೆ ಅಂತ ನನಗೂ ಅನ್ಸುತ್ತೆ. ಆದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ ಕೂತಿಲ್ವಾ? ನನ್ನ ಮೇಲೆ ಇಷ್ಟೊಂದು ಅನುಮಾನನ ಬೇಬಿ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ನಾನ್ ಡಿಸೈಡ್ ಮಾಡಾಗಿದೆ. ನಾಳೆ ಬೆಳಗ್ಗೆ ನೀನ್ ನನ್ನನ್ನ ಕರ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲ ಅಂದ್ರೆ ನಾನ್ ನನ್ನ ದಾರಿ ನೋಡ್ಕೋತೀನಿ. ದಿವ್ಯಾ ಯಾಕೋ ಕೈ ತಪ್ಪು ಹೋಗ್ಬಿಟ್ಲು ಅಂತ ಅನಿಸ್ತಾ ಇದೆ. ದೇವ್ರೆ, ಏನ್ ಮಾಡೋದು ಇವಾಗ? ಅದಕ್ಕೆ ನಿನ್ನ ಮೇಲೆ ರೇಗಿದೆ. ನೋಡು ಕಾರ್ತಿಕ್, ಅಧಿಕಾರ ಕೈಯಲ್ಲಿದ್ರೆ ಬಾಸ್ ಆಗ್ತೀಯ. ಆದರೆ ಲೀಡರ್ ಆಗ್ಬೇಕಣೋ, ಲೀಡರು. ಬಾಸಿಸಮ್ನಲ್ಲಿ ಬರೀ ಅಧಿಕಾರ ಮಾತ್ರ ಇರುತ್ತೆ. ಅದರ ಲೀಡರ್ ಹಾಗಲ್ಲ. ಲೀಡರ್ ಆಗಿರೋನು ತನ್ನನ್ನು, ತನ್ನ ಜೊತೆಯಲ್ಲಿರೋ ಯೋಗಕ್ಷೇಮವನ್ನು ನೋಡಿಕೊಳ್ತಾನೆ. ನೀನು ಅಂಥ ಲೀಡರ್ ಆಗಬೇಕು. ಅಂದ್ರೆ ಏನು? ಇವನು ಮತ್ತೆ ಆಫೀಸಿಗೆ ಜಾಯಿನ್ ಆಗಬೇಕು ಅಂತ ಅರ್ಥನಾ? ಖಂಡಿತವಾಗಿ. ಇವನು ಸಾಮಾನ್ಯದಲ್ಲಮ್ಮ, ಕೋಟೆ ಮನೆ ವಾರಸ್ದಾರ.
ಅಪ್ಪ ನೀವ್ ಯಾಕೋ ದೊಡ್ಡ ರಿಸ್ಕ್ ತಗೋತಿದ್ದೀರಾ ಅಂತ ಅನಿಸ್ತಾ ಇದೆ. ನಮ್ ಬಿಸ್ನೆಸ್ಗೆ ಬೇಕಾಗಿರೋ ಎಕ್ಸ್ಪೀರಿಯನ್ಸ್ ಇವನಿಗೆ ಇಲ್ಲ, ಅನುಭವ ಕಮ್ಮಿ ಅಪ್ಪ. ಹೌದಕ್ಕ, ನನ್ಗೆ ಅನುಭವ ಇಲ್ಲ, ಬಟ್ ಅನುಭವ ಬರೋದು ಕೆಲಸ ಮಾಡಿದ್ಮೇಲೆನೆ. ಅದಕ್ಕೆ ನಾನು ಕೆಲಸ ಕಲಿಬೇಕು ಅಂತ ಇದ್ದೀನಿ. ಅದಕ್ಕೋಸ್ಕರ ನೀವು ನನಗೊಂದು ಅವಕಾಶ ಕೊಡ್ಬೇಕಪ್ಪ. ಗುಡ್, ವೆರಿ ಗುಡ್. ನಿನಗೆ ಅನಿಸ್ತಲ್ಲ, ಖಂಡಿತ ನೀನು ಸಾಧನೆ ಮಾಡೇ ಮಾಡ್ತೀಯ. ಆ ನಂಬಿಕೆ ನನಗಿದೆ. ಎಷ್ಟಾದರೂ ಆಫೀಸ್ ನಿಂದೆ ಅಲ್ವೇನೋ? ಥ್ಯಾಂಕ್ಸ್ ಅಪ್ಪ. ನಾನು ಮತ್ತೆ ಆಫೀಸ್ಗೆ ಹೋಗ್ತೀನಿ, ಆದರೆ ಬಾಸ್ ಆಗಲ್ಲ, ವರ್ಕರ್ ಆಗಲ್ಲ. ಒಬ್ಬ ಸಾಮಾನ್ಯ ಕೆಲಸಗಾರನಾಗಿ ನಮ್ಮ ಆಫೀಸಲ್ಲೇ ಇದ್ದು ನಾನು ಕೆಲಸ ಕಲಿಬೇಕು ಅಂತ ಡಿಸೈಡ್ ಮಾಡಿದ್ದೀನಪ್ಪ. ನಿಜ ಕಣ, ನನ್ನ ಮಗನಲ್ಲಿ ಇಂಥ ಗುಣ ಯಾವತ್ತು ಸಿಗುತ್ತೋ ಅಂತ ಕಾಯ್ತಾ ಇದ್ದೆ. ನಾನು ನಿನ್ನ ಅಪ್ಪನಾಗಿ ಗೆದ್ದು ಬಿಟ್ಟೆ ಕಣ. ಅತ್ತೆ, ಜರ್ನಿ ಎಲ್ಲ ಹೇಗಿತ್ತು? ಅಯ್ಯೋ, ಏನು ಹೇಳ್ತೀಯ, ಬೆನ್ನೆಲ್ಲ ಬಿದ್ದೋಯ್ತು ಕಣೆ. ಈ ರೋಡ್ಗಳೇ ಸರಿ ಇಲ್ಲ ದಿವ್ಯಾ. ನಮ್ಮವ್ರಿಗೆ ಹೇಳ್ತಾನೆ ಇರ್ತೀನಿ, ಈ ಊರಿನ ರೋಡ್ನೆಲ್ಲ ಸರಿ ಮಾಡಿಸಿ ಅಂತ. ಕೇಳೋದೇ ಇಲ್ಲ. ಬಿಡಿ ಅತ್ತೆ, ಅವ್ರು ಯಾವಾಗಲೂ ಫಾರಿನಲ್ಲೇ ಇರ್ತಾರೆ. ಇಲ್ಲಿನ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಎಲ್ಲಿರುತ್ತೆ? ಅದು ನಿಜಾನು. ಈ ಊರನ್ನ ಉದ್ಧಾರ ಮಾಡಕ್ಕೆ ಯಾರೂ ಇಲ್ಲ ನೋಡು. ಅತ್ತೆ, ಅದಕ್ಕೂ ಒಂದು ಟೈಮ್ ಬರ್ಬೇಕಲ್ವಾ? ಇರ್ಲಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಹೋಗಿ ಮುಖ ತೊಳೆದು ನಿಮ್ಗೆ ತಿನ್ನಕ್ಕೆ ಏನಾದರೂ ಮಾಡ್ಕೊಂಡ್ ಬರ್ತೀನಿ. ನಡಿಯಮ್ಮ, ನಾನು ಬರ್ತೀನಿ, ಬ್ರಷ್ ಮಾಡಬೇಕು. ಸರಿ ಅತ್ತೆ. ಡೂಪ್ಲಿಕೇಟ್ ಮಾತೃಶ್ರೀ ಅವರೇ, ಇಲ್ಲಿ ವಾಶ್ರೂಮ್ ವ್ಯವಸ್ಥೆ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ನಿಮಗೆ ಪೇಮೆಂಟ್ ಜಾಸ್ತಿ ಕೊಟ್ಟಿರೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಪೇಮೆಂಟ್ ಒಂದು ಸರಿಯಾಗಿ ಬಂದರೆ ಸಾಕು, ಇನ್ನು ಉಳಿದಿದ್ದೆಲ್ಲ ತಾನಾಗೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಹೋಗ್ತಾ ಇದ್ದೀರಾ? ರಿಯಲ್ ಗೋಲ್ಡು, ನಂಬಕ್ಕಾಗಲ್ಲ ನೋಡಿ ನಿಮ್ಮನ್ನ. ವರ್ಕೌಟ್ ಆಗಿರೋದು. ಏನಮ್ಮ ದಿವ್ಯಾ, ಬೇವಿನ ಕಡ್ಡಿನಲ್ಲಿ ಹಲುಜ್ತಾ ಇದೆಯಾ? ಬಾಲಂಗೆ ಹೇಳಿದ್ರೆ ಬ್ರಷ್ ಪೇಸ್ಟ್ ತಂದು ಕೊಡ್ತಿದ್ದ ಅಲ್ವಾ? ಅಯ್ಯೋ, ಪರವಾಗಿಲ್ಲ ಅತ್ತೆ, ನೀವು ನೋಟಿಸ್ ಮಾಡಿದ್ರಲ್ಲ ಅಷ್ಟು ಸಾಕು. ಅಂದ್ರೆ ನೀವು ನೋಟಿಸ್ ಮಾಡಿ ಕಾಳಜಿ ತೋರಿಸಿದ್ರಲ್ಲ ಅಷ್ಟು ಸಾಕು ಅಂದೆ. ಅಂದ್ರೆ ನಿನ್ ದಿನ ಹೀಗೆ ಹಲ್ಲುಜ್ಜದ? ಹೌದು ಅತ್ತೆ, ನಾನು ಏನೇ ಮಾಡಿದ್ರು ಅದನ್ನ ಕಂಪ್ಲೀಟಾಗಿ ಮಾಡ್ತೀನಿ. ಇವಾಗ ನೋಡಿ, ಬಾಲನ್ನ ಪ್ರೀತಿ ಮಾಡಿದೆ, ಆದ್ರೆ ಈಗ ಬಾಲನ್ನ ಮದ್ವೆ ಆಗಿ ಅವನ್ ಹೆಂಡತಿ ಆದೆ. ಅಷ್ಟೇ ಅಲ್ಲ, ಈ ಹಳ್ಳಿಗೆ ಬಂದ್ಮೇಲೆ ಇಲ್ಲಿ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ. ಇಲ್ಲಿನ ಸಿಸ್ಟಮ್ಗೆ ರೂಢಿ ಆಗ್ಬಿಟ್ಟಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಆಗಿದ್ದೀನಿ. 100% ಕೊಡೋದೇ ನನ್ನ ಪಾಲಿಸಿ. ಬಾಲ ಚೆನ್ನಾಗೇ ಪಳಗಿಸಿದಾನೆ ಉಳ್ಳ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಅತ್ತೆ. ಏನಮ್ಮ ಅದು? ಈ ಊರಲ್ಲಿ ವಾಶ್ರೂಮ್ಗೆ ಕ್ಯೂ ನಿಲ್ಬೇಕು. ನನಗೇನೋ ಅಡ್ಜಸ್ಟ್ ಆಗಿದೆ. ಪಾಪ ನಿಮ್ಗೆ ಹೇಗಾಗುತ್ತೋ ಏನೋ. ಯಾಕೆ ತಾತ ಹಂಗ್ ನೋಡ್ತಾ ಇದ್ಯಾ? ಯಾರು ಹೇಳು? ಸ್ವಪ್ನಾತೆ. ಯಾಕೆ ತಾತ ಹಂಗ್ ನೋಡ್ತಾ ಇದ್ಯಾ? ಯಾರು ಹೇಳು? ಸ್ವಪ್ನಾತೆ.
ಯಾಕೆ ತಾತ ಹೀಗೆ ಕೇಳ್ತಾ ಇದ್ದೀರಾ? ಕೊಂಡ್ಕೊಂಡವ್ರನ್ನ ಒಟ್ಟಿಗೆ ಸೇರಿಸ್ಬಿಟ್ರೆ ಹೆಂಗೆ ಅಂತ. ನಿನ್ ಸೇರಿಸ್ಕೊಂಡ್ರದೇ ಹೆಚ್ಚು. ಕಂಡ್ಕಂಡವ್ರ? ನಿಮಗೆ ನಿಜವಾಗ್ಲೂ ಇವ್ರು ಯಾರು ಅಂತ ಗೊತ್ತಾಗ್ತಿಲ್ವಾ? ನನಗೆ ಗೊತ್ತಿಲ್ಲ, ನೀನಿಗೆ ಗೊತ್ತಿರು ಹೇಳು, ಇಲ್ಲ ಅಂದ್ರೆ ಆ ಯಂಗ್ಸು ನಟ್ಟಿಂದ ಆಚೆ ಹಾಕೋ. ಇವರು ನಮ್ಮ ಅತ್ತೆ ಬಾಲನ್ ತಾಯಿ. ತೇರಿಕೆ ಆ ಬಾಬಯ್ಯ ನೀನ್ ಕರ್ಕೊಂಬಂದು ಯೋಡ್ತಿಯಿಂದ ನೀನು ಈ ಯಾವ್ದೋ ಯಂಗ್ಸನ್ ಕರ್ಕೊಂಬಂದು ಅತ್ತೆ ಅಂತಿದೀಯ. ನಾಳೆ ದಿನ ಇವಳು ಯಾವನ್ನ ಕರ್ಕೊಂಬಂದು ಇವನೇ ಗೊಗ್ಗಯ್ಯ ಅಂದು ಹೋದ್ರು ಸಾಕು. ಎಲ್ಲ ನನ್ನ ಕರ್ಮ ದಂಡ್ ಪಿಂಡಗಳನ್ನೆಲ್ಲ ನನ್ನೊಟ್ಟಿಗೆ ಸೇರಿಸ್ಕೊಂಡಿವ್ನಿ. ಎಲ್ಲ ಸೇರ್ಕೊಂಡು ಅಟ್ಟಿನ ಊರ್ ಜಾತ್ರೆ ಮಾಡ್ಬಿಡಿ. ಸರಿ ಆಗದೆ ಕ್ಯಾಮೆಲ. ಇದೇನತ್ತೆ ಹಿಂಗ ಅನ್ಬಿಟ್ರು? ನನ್ಗೇನ್ ಗೊತ್ತು, ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಒಳ್ಳೆ ತಲೆನೋವನ್ ಗಿರಾಕಿ. ಸ್ಟ್ಯೂಪಿಡ್. ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು. ಆಗ್ಲಿ ಅಂತ ತಾನೆ ಸಡನ್ ಆಗಿ ಎಂಟ್ರಿ ಕೊಟ್ಟಿರೋದು. ಶಾಕ್ ಆಗಿಲ್ಲ, ಆದ್ರೆ ಸರ್ಪ್ರೈಸು, ಖುಷಿ ಆಯ್ತು. ನೋಡು ಬಂದ್ರೆ ಹೀಗೆ ಬರ್ಬೇಕು. ಈಗ ನೋಡು ನಿನ್ ಮುಖ ಸೂರ್ಯಕಾಂತಿ ಹೂವಿನಾಗ ಅರಳಿದೆ. ನಾವು ಹೇಳಿ ಬಂದಿದ್ರೆ ಈ ನಗುನ ನೋಡಕ್ಕಾಗ್ತಿತ್ತ? ಅದು ನಿಜಾನೇ. ಅಯ್ಯೋ, ಒಳಗಡೆ ಬನ್ನಿ. ಸೀತಮ್ಮ, ನೀವು? ಥ್ಯಾಂಕ್ಸ್ ಸೀತಮ್ಮ. ಹ್ಯಾಪಿ ಬರ್ತ್ಡೇ ಸತ್ಯ. ಗಾಡ್ ಬ್ಲೆಸ್ ಯು. ಕಿರ್ಚಮ್ಮ, ಇಂಗ್ಲಿಷ್ನಲ್ಲೆಲ್ಲ ಬೇಡ, ಕನ್ನಡದಲ್ಲೇ ಹೇಳು ಸಾಕು. ಯಾಕೆ ಸತ್ಯ, ಸರಿಯಾಗಿರ್ಲಿಲ್ವಾ? ಆ ರಾಕಿ ತಪ್ಪೇ ಹೇಳ್ಕೊಟ್ನಾ? ಹೋಗ್ಲಿ ಬಿಡು, ನಮ್ಮ ಕನ್ನಡನೇ ಸರಿ. ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನೂರು ಕಾಲ ಸಂತೋಷವಾಗಿರು ಮಗಳ. ಸತ್ಯ, ಯಾವಾಗಲೂ ಖುಷಿಯಾಗಿರೆ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೀಗ್ರೆ, ಕಾರ್ತಿಕ್ ಸತ್ಯ ಮದುವೆ ಆದಮೇಲೆ ಮೊದಲನೇ ಸರಿ ನಮ್ಮ ಮನೆಗೆ ಬಂದಿದ್ದೀರಾ. ಇವತ್ತು ಸತ್ಯನೇ ಅಡುಗೆ ಮಾಡಿ ನಿಮಗೆ ಸತ್ಕಾರ ಮಾಡ್ತಾಳೆ. ನೀವು ನಮ್ಮ ಆತಿಥ್ಯನ ಸ್ವೀಕಾರ ಮಾಡೇ ಹೋಗಬೇಕು. ಚೆನ್ನಾಗಿದ್ದೀವಿ. ಹೇಗಿದ್ಯಪ್ಪ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ. ಅಜ್ಜಿ, ನೀವು ಬರ್ತೀನಿ ಅಂತ ಹೇಳಿದ್ರೆ ನಾನೇ ಬಂದು ಪಿಕ್ ಮಾಡ್ತಿದ್ನಲ್ಲ. ಅಯ್ಯೋ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಇವ್ರು ಏನಕ್ಕೆ ಬಂದಿರೋದು ಅಂತ ಗೊತ್ತಾ? ವಿಶೇಷ ಇದೆ. ವಿಶೇಷನಾ? ಏನದು? ಅದು ಹಳೆ ಅಂದ್ರೆ ಇವತ್ತು. ಓಹೋ, ನೀವು ಬಂದಿದ್ದೀರಾ ಅಂತ ವಿಶೇಷ ಅಡ್ಗೆನಾ? ಸೂಪರ್ ಸೂಪರ್. ನೀವು ಬನ್ನಿ, ಕೂತ್ಕೊಂಡು ಊಟ ಮಾಡಿ. ಅದು ಹೌದು ಕಣೋ, ಬಾ ಕುತ್ಕೋ. ಇವತ್ತು ನಿನ್ ಹೆಂಡ್ತಿನೇ ಅಡ್ಗೆ ಮಾಡಿರೋದು.
ಎಲ್ರು ಹುಷಾರಾಗಿದ್ದೀರಾ ತಾನೇ? ನೀನು ಬಾರೋ ಊಟಕ್ಕೆ ಕೂತ್ಕೋ. ಇಲ್ಲಮ್ಮ, ನಂಗೊಂದು ಸ್ವಲ್ಪ ಕೆಲಸ ಇದೆ. ನೀವೆಲ್ಲರೂ ಊಟ ಮಾಡಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಅಜ್ಜಿ, ಅತ್ತೆ, ನೀವೆಲ್ಲ ಆರಾಮಾಗಿ ಊಟ ಮಾಡಿ. ಸರಿ, ಪಾಯಸ ಚೆನ್ನಾಗಿದೆಯೋ? ಆಮೇಲೆ ತಿಂತೀನಿ. ಗಿರ್ಜಮ್ಮ, ಕೋಸಂಬರಿ ಬಡಿಸ್ಲಾ? ಅಲ್ಲ ಕಣಿ, ಹಳಿಯಂದ್ರು ಅವ್ರೊಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡ್ತಾರೆ. ನೀನು ಯೋಚನೆ ಮಾಡಬೇಡ, ಊಟ ಮಾಡು. ನಿನ್ನ ಈ ಮನೆಯವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಎಷ್ಟು ಗೌರವದಿಂದ ನೋಡ್ಕೊಳ್ತಾರೆ. ಇದಕ್ಕಿಂತ ನಮಗಿನ್ನೇನೇ ಬೇಕು? ನೀನು ಮತ್ತೆ ಗಿರ್ಜಮ್ಮ ಖುಷಿಯಾಗಿದ್ರೆ ನನ್ಗೆ ಸಾಕಮ್ಮ, ಇನ್ನೇನು ಬೇಡ. ಇಲ್ಲಿಗೆ ಬರೋಕ್ಕೆ ಮುಂಚೆ ನಿಮ್ಮಮ್ಮ ನನ್ನ ಮಗಳು ಹೇಗಿರ್ತಾಳೋ, ಏನು ಮಾಡ್ತಾ ಇರ್ತಾಳೋ ಅಂತ ತುಂಬ ಪೇಚಾಡ್ಕೋತಾ ಇದ್ಲು ಕಣೆ. ಇಲ್ಲಿಗೆ ಬಂದಮೇಲೆ ನಿರಾಳ ಆಯಿತು ನೋಡು. ಮುಂಚೆನೆ ಬಂದಿದ್ದಿದ್ರೆ ಮುಂಚೆನೆ ನಿರಾಳ ಆಗ್ತಿತ್ತು. ಅದಕ್ಕೆ ಹೇಳಿದ್ದು ಆಗಾಗ ಈ ಕಡೆನೂ ಬರ್ತೀರಿ ಅಂತ. ನಿಜ ಹೇಳಬೇಕು ಅಂದರೆ ನನಗಿಲ್ಲಿ ಏನೂ ತೊಂದರೆ ಇಲ್ಲ. ತುಂಬ ಸಂತೋಷವಾಗಿದ್ದೀನಿ, ಆರಾಮಾಗಿದ್ದೀನಿ. ಅದು ನಿನ್ನ ಮುಖದಲ್ಲೇ ಕಾಣಿಸ್ತಿದೆಯಲ್ಲೇ. ಈ ಸತ್ಯ, ನಿನ್ನ ಗಂಡ ಇಲ್ಲೇ ಊಟನೂ ಮಾಡದೆ ಹೊರಟೋದಾ? ಗಿರ್ಜಮ್ಮ, ಅವನು ಹಾಗೆ. ನನಗೆ ಈ ಮನೆ ಪ್ರಾಬ್ಲಮ್ ಅಂತ ಏನಾದರೂ ಇದ್ರೆ ಅದು ಅವನೇ. ಇವತ್ತು ನಾನು ಹುಟ್ಟಿದ ಹಬ್ಬ ಅಂತ ಎಲ್ಲರೂ ನನಗೆ ವಿಶ್ ಮಾಡ್ತಾ ಇದ್ದಾರೆ. ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ, ಆದ್ರೆ ಬಂಡ ನನ್ನ ಗಂಡನ್ಗೆ ಇವತ್ತು ನನ್ನ ಬರ್ತ್ಡೇ ಅನ್ನೋದು ನೆನಪಿಲ್ಲ. ಏನಕ್ಕೆ ನಗ್ತಾ ಇದ್ದೀರಾ? ನಾನು ಸಂಕಟ ಹೇಳ್ಕೊಂಡ್ರೆ ನಿಮಗೆ ಸಂತೋಷನಾ? ಹಾಗಲ್ಲ ಕಣೆ, ಗಂಡಸರಿಗೆ ಸ್ವಲ್ಪ ಮರೋ ಜಾಸ್ತಿ, ಎಲ್ಲೋ ಮರ್ತಿರ್ತಾರೆ. ನೆನ್ಪಿಟ್ಕೊಳ್ಳೋದಕ್ಕೆ ಏನು ದಾಡಿ ಅವನಿಗೆ? ಇರ್ಲಿ ಬಿಡಿ, ಇಡೀ ದಿನ ಇದೆಯಲ್ಲ, ಆಮೇಲೆ ಜ್ಞಾಪಕಕ್ಕೆ ಬಂದು ನಿಂಗೆ ವಿಶ್ ಮಾಡೇ ಮಾಡ್ತಾನೆ. ಹುಟ್ಟಿದ ಹಬ್ಬದ ದಿನ ಮುಖ ಗಂಟಾಕೊಂಡಿದ್ಯಲ್ಲೇ. ಸತ್ಯ, ನೀನು ಇಡೀ ಮನೆಯವ್ರ ಮನಸ್ಸನ್ನ ಗೆದ್ದಿದೀಯ ಅಂದರೆ ನಿನ್ನ ಗಂಡನ ಮನಸ್ಸಲ್ಲಿ ನೀನು ಇದೆಯಾ ಅಂತ ಅರ್ಥ. ಗಂಡನ ಸಾಥಿಲ್ದೆ ಇಷ್ಟೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಬೇಜಾರು ಮಾಡ್ಕೋಬೇಡ ಕಣೆ, ಕಾರ್ತಿಕ್ ನಿಂಗೆ ಶುಭಾಶಯ ಹೇಳ್ತಾರೆ. ಹೇಳ್ತಾನೆ. ಆಗಾಗ ಬರ್ತಿರೋ ಅಮ್ಮ. ಗಿರ್ಜಮ್ಮ, ನೀನು ಅಷ್ಟೇ ಆಗಾಗ ಬರ್ತಿರು. ಹಾಕ್ತೀನಿ ನೋಡು, ನಾವೇನು ಬೇರೆ ದೇಶದಲ್ಲ ಇದ್ದೀವಿ, ಇದೇ ಊರಲ್ಲಿ ತಾನೇ ಇರೋದು. ನಿನ್ನ ನೆನಪಾದಾಗಲೆಲ್ಲ ನಾವು ಬರ್ತೀವಿ, ನಿನಗೆ ನಮ್ಮ ನೆನಪಾದಾಗ ನೀನು ಬಾ, ಅಷ್ಟೇ. ಯಾವಾಗ ಬೇಕೋ ಆವಾಗ ಮಾತಾಡೋಕ್ಕಂತೂ ಫೋನ್ ಇದ್ದೇ ಇದೆ. ಆದರೆ ನಾವು ನಮ್ಮ ಸೊಸೆನ ಆಗಾಗಂತೂ ಕಳ್ಸೋಕ್ಕಾಗಲ್ಲ, ನೀವೇ ಬರಬೇಕು. ಸತ್ಯ, ಇದೆಲ್ಲ ನೋ ಸೂಟಿಯು. ಅಳಮುಂಜಿ ಆಗೋಗ್ಬಿಟ್ಟಿದೆಯಲ್ಲೇ. ಸೀತಮ್ಮ, ನೀವಾದರೂ ಹೇಳಿ. ಮದುವೆ ಆದಮೇಲೆ ನಮ್ಮ ಸತ್ಯ ತುಂಬ ಮೆತ್ತಗಾಗ್ಬಿಟ್ರು. ಯಾಕಮ್ಮ ಸತ್ಯ ಬೇಜಾರು ಮಾಡ್ಕೋತಿದ್ಯಾ? ಅಷ್ಟೊಂದು ಬೇಜಾರಾಗ್ತಿದೆ ಅಂದರೆ ಇವ್ರಿಗೆ 4 ದಿನ ಇದ್ದು ಹೋಗೋಕೆ ಹೇಳೋಣ ಬಿಡು. ಅಯ್ಯೋ, ಇದ್ದು ಹೋಗೋಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಐಡಿಯಾ ಏನೇನಾದರೂ ಕೊಟ್ಬಿಟ್ಟಿರಾ? ಆಮೇಲೆ ನಮ್ಮ ಮೊಮ್ಮಗಳು ನಮ್ಮನ್ನು ಇಲ್ಲೇ ಕಟ್ಟಿ ಹಾಕ್ಬಿಡ್ತಾಳೆ. ಗಿರ್ಜಮ್ಮ, ಸತ್ಯ ತುಂಬ ಒಳ್ಳೆ ಹುಡುಗಿ. ನೋಡೋದಕ್ಕೆ ಮೇಲ್ಗಡೆ ಎಷ್ಟು ಗಟ್ಟಿಯಾಗಿದ್ದಾಳೋ ಒಳಗಡೆ ಅಷ್ಟೇ ಮೃದು. ನನ್ನವರು ತನ್ನವರು ಅಂತ ಒದ್ದಾಡ್ತಾಳೆ. ನಮ್ಮ ಕಾರ್ತಿಕ್ ವಿಷಯದಲ್ಲಿ ನೀವೇ ನೋಡಿದ್ರಲ್ಲ. ಪೊಲೀಸರಿಗೆ ಆ ಹುಡುಗಿನ ಹಿಡಿದುಕೊಟ್ಟಿದ್ದೆ ಇವಳು. ಹೆಂಡತಿಯಾಗಿ ಅವಳ ಕರ್ತವ್ಯನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾಳೆ.
ನಿಮ್ಮ ಬಾಯಲ್ಲಿ ಸತ್ಯ ಬಗ್ಗೆ ಒಳ್ಳೆ ಮಾತು ಕೇಳಿ ತುಂಬ ಖುಷಿ ಆಯಿತು ಬೇಗ್ರೆ. ಕೆಟ್ಟದನ್ನ ಕೆಟ್ಟದ್ದು ಅಂತ ಹೇಳುವಾಗ ಒಳ್ಳೇದನ್ನ ಒಳ್ಳೇದು ಅಂತ ಹೇಳಬೇಕಲ್ವಾ? ಸತ್ಯನ ಬಗ್ಗೆ ಯಾವ ಆತಂಕನೂ ಪಡಬೇಡಿ. ಸತ್ಯ ಇಲ್ಲಿರೋವರೆಗೂ ಚೆನ್ನಾಗಿರ್ತಾಳೆ. ನೀವು ಇಷ್ಟು ಹೇಳಿದ್ರಲ್ಲ, ನಮಗೆ ಯಾವ ಆತಂಕನೂ ಇಲ್ಲ. ನಾವೇನು ಬರ್ತೀವಿ ಸೀತಮ್ಮ. ಊರ್ಮಿಳ ಬರ್ತೀನಮ್ಮ. ಸತ್ಯ ಬರಲಾ? ಎಲ್ಲೋದ ಇವನು? ಅತ್ತೆ ಅಜ್ಜಿ ಬೇರೆ ಬಂದಿದ್ದಾರೆ. ಅಯ್ಯೋ ಲೇಟ್ ಮಾಡ್ತಾ ಇದ್ದಾನೆ. ನೂರಾರು ಕಾಲ ಸುಖವಾಗಿ ಬಾಳು. ನಾನು ಬಂದೆ. ನೀನ್ ಹೇಳಿದೆಲ್ಲ ತಂದಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಬಿಡು. ಹೇಳಿದ್ದೆಲ್ಲ ತಂದಿದ್ದೆ ತಾನೆ? ಮತ್ತೆ ಇನ್ನೇನೋ ಚೆಕ್ ಮಾಡೋದು? ಸರಿ ಬೊಮ್ಮಯ್ದ, ಈಗಿಂದ ಈಗ ಹೋಗ್ಬಿಟ್ಟು ಹಾಲಲ್ಲೆಲ್ಲ ರೆಡಿ ಮಾಡ್ಬಿಟ್ಟಿದ್ವಿ. ರೀತು ಇದ್ದಾಳೆ ತಾನೆ, ಅವಳಿಗೆ ಹೇಳಪ್ಪ ಹೆಲ್ಪ್ ಮಾಡಕ್ಕೆ. ನನ್ನ ಮಾತೆ ಕೇಳಲ್ಲ ಅಂತಾಳೆ. ಬಾಮಿ ಹಾಲ್ ಅಲ್ಲ ಕಣೋ. ಮತ್ತೆ ಮೊದ್ಲೇ ನಾನು ಅವಳಿಗೆ ಬೆಳಿಗ್ಗೆಯಿಂದ ವಿಶ್ ಮಾಡಿಲ್ಲ ಅಂತ ಸತ್ಯ ಉರ್ಕೊಂಡು ಕೂತಿದ್ದಾಳೆ. ಇವಾಗ ಸಡನ್ ಆಗಿ ಹೋಗಿ ನೀನ್ ಹಾಲ್ ಡೆಕೋರೇಟ್ ಮಾಡಿದ್ರೆ ಸತ್ಯನ್ ಜೊತೆ ನಮ್ಮ ಮನೆಯವರು ಶೇರ್ಸ್ ಅನ್ನ ಅಟ್ಯಾಚ್ ಬಿಡ್ತಾರೆ. ಇದೆಲ್ಲ ಆಗ ಮಾತೆ ಅಲ್ಲ ಕಣೋ ಬಾಮಿ. ಮತ್ತೇನ್ ಮಾಡೋದು? ಇದನ್ನೇನ್ ಮಾಡೋದು ಈಗ? ಅದಕ್ಕೆ ನಾನು ಬೇರೆ ಒಂದು ಪ್ಲಾನ್ ಮಾಡಿದ್ದೀನಿ. ಇದನ್ನೆಲ್ಲ ತಗೊಂಡೋಗಿ ನೀನ್ ಅಲ್ಲೇ ಸೆಟಪ್ ಮಾಡಬೇಕು. ಅದ್ರ ಜೊತೆ ನೀನ್ ಇನ್ನೊಂದು ಏನೋ ತರಬೇಕು. ಅದೇ ಮೋಸ್ಟ್ ಇಂಪಾರ್ಟೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅದು?